ಓಕೆ, ನನಗೆ ಆಪ್ಷನ್ ಇತ್ತು, ಮಾಡಿದೀನಿ. ಅವರು ಕ್ಲೌಡ್ ನಲ್ಲಿ ಸೇವ್ ಮಾಡ್ಕೊಳ್ತಾರೆ. ಚಾರು ಮ್ಯಾಮ್, ನೀವು ಆಕ್ಟಿವ್ ಇದ್ರೆ ಅದು ಸ್ವಲ್ಪ ರಿಕ್ವೆಸ್ಟ್ ಕಳಿಸೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ರೀಡಿಂಗ್ ಬಿಟ್ವೀನ್ ಲೈನ್ಸ್. ದಯವಿಟ್ಟು ಎಲ್ಲರೂ ಮ್ಯೂಟ್ ಅಲ್ಲಿ ದಯವಿಟ್ಟು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ರೀಡಿಂಗ್ ಬಿಟ್ವೀನ್ ಲೈನ್ಸ್ ನಮ್ಮ ಪುಸ್ತಕ ಓದುಗ ಬಳಗದ ಈ ಸಾಯಂಕಾಲದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ದಿನ ಕೂಡ ನಮ್ ಜೊತೆ ನಮ್ಮ ನೆಚ್ಚಿನ ವತ್ಸಲಾ ಮೇಡಮ್ ಇದ್ದಾರೆ. ಇವತ್ ತಗೊಂಡಿರುವಂತಹ ಪದ್ಯ ಬಹಳ ಸುಂದರವಾದಂತದ್ದು. ಭಗವದ್ಗೀತೆ ಕೂಡ ಅದನ್ನೇ ಹೇಳುತ್ತೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಹಾಗೆ ನಾವು ಅನೇಕ ಸಲ ನಿಂತು ಬಿಡ್ತೀವಿ, ಮುಂದೆ ಹೋಗ್ಬೇಕಾ ಇಲ್ವಾ, ಒಂಥರ ಸ್ಟ್ರಕ್ ಆಗ್ಬಿಡ್ತೀವಿ ಜೀವನದಲ್ಲಿ. ಅಂತಹ ಸಂದರ್ಭದಲ್ಲಿ ಇಂತಹ ಮಾತುಗಳು ನಮ್ಮನ್ನ ಪ್ರೇರಣೆಗೊಳಿಸುತ್ತೆ, ಎನಿವೇ ಅನ್ನುವಂತಹ ಈ ಮಾತೇನೆ ನಮ್ಗೆ ನಿಂತವ್ರಿಗೆ ಇನ್ನೊಂದಷ್ಟು ಅವ್ರಿಗೆ ಪ್ರೋತ್ಸಾಹವನ್ನ ನೀಡಿ ಮುಂತಳ್ಳುವಂತಹ ಮಾತು ಅಂತ ಭಾವಿಸ್ತಾ, ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯವನ್ನ ಹಾಗೇನೆ ಪದ್ಯದ ಪರಿಚಯವನ್ನ, ಪದ್ಯದ ಒಂದು ತುಣುಕನ್ನ ನಿಮ್ಗೆ ನೀಡಲಿದ್ದಾರೆ. ಇಂಗ್ಲಿಷ್ ನಲ್ಲಿ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ನಿಮ್ಗೆ ಪದ್ಯದ ಒಂದು ಸಾರಾಂಶವನ್ನ ನಮ್ಮ ಪ್ರೇರಣಾದ ಮತ್ತೊಬ್ಬ ಸ್ವಯಂ ಸೇವಕರಾಗಿ ಈ ದಿನದಿಂದ ನಮ್ಗೆ ಸಹಕಾರವನ್ನ ನೀಡ್ತಿರುವಂತಹ ಭಾರ್ಗವಿ ಮೇಡಮ್ ನಮ್ ಜೊತೆ ಇದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಇವತ್ತು ಹಬ್ಬ ಇದ್ರೂ ಕೂಡ ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರೋದು ನಿಮ್ಮ ಆಸಕ್ತಿಯನ್ನ ತೋರ್ಸತ್ತೆ. ಇದು ಇನ್ನಷ್ಟು ಜನರನ್ನ ತಲುಪಬೇಕು. 25 ಜನ 50 ಜನರನ್ನ ಮುಂದಿನ ವಾರದಲ್ಲಾದ್ರೂ ನಾವು ರೀಚ್ ಆಗ್ಬೇಕು. ಹಾಗೆ ಹೆಚ್ಚು ಹೆಚ್ಚು ಜನರನ್ನ ತಲುಪೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಭಾರ್ಗವಿ ಮೇಡಮ್. ಥ್ಯಾಂಕ್ ಯು ಲಕ್ಷ್ಮಿ. ಮೇಡಮ್ ವತ್ಸಲಾ ಅವ್ರ ಪರಿಚಯ. ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರೊಫೆಸರ್ ವತ್ಸಲಾ HN ಅವರಿಗೆ ಆದರದ ಸುಸ್ವಾಗತ. 33 ವರ್ಷಗಳ ಸುದೀರ್ಘ ಬೋಧನಾ ಅನುಭವ ಹೊಂದಿರುವ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕಿ ಪ್ರೊಫೆಸರ್ ವತ್ಸಲಾ ಅವರು ಸಾಹಿತ್ಯವನ್ನು ಕೇವಲ ಪಠ್ಯಪುಸ್ತಕಗಳಿಂದ ಅಷ್ಟೇ ಅಲ್ಲದೆ ರಂಗಭೂಮಿ, ನಾಟಕ, ಚಲನಚಿತ್ರ ಮತ್ತು ಸಂವಾದಗಳ ಮೂಲಕ ಅನುಭವಿಸಬೇಕು ಎಂಬ ದೃಢ ನಂಬಿಕೆ ಉಳ್ಳವರು. ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ನಾಯಕತ್ವ, ಕಾಲೇಜಿನ ಮಾನವನ ಹಕ್ಕುಗಳ ಕೋಶದ ನೇತೃತ್ವ, ನಾಟಕ ಸಂಘಟದ ಸ್ಥಾಪನೆ, ಫಿಲ್ಮ್ ಸೊಸೈಟಿ ಮಂಡಳಿ ಸದಸ್ಯತ್ವ ಹಾಗೂ ಯುವಜನರಲ್ಲಿ ಕ್ಲಾಸಿಕಲ್ ಮತ್ತು ಆಧುನಿಕ ಸಾಹಿತ್ಯದ ಆಸಕ್ತಿ ಮೂಡಿಸಲು ಓದುಗರ ಗುಂಪನ್ನು ನಡೆಸಿದ ಅನುಭವ. ಶೈಕ್ಷಣಿಕ ಸಾಧನೆ: ಬೆಂಗಳೂರು ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ ಹಾಗೂ ಬೆಂಗಳೂರು ಮತ್ತು ಮೈಸೂರು ವಿಶ್ವವಿದ್ಯಾಲಯಗಳ ಅಧ್ಯಯನ ಮಂಡಳಿಯ ಬೋರ್ಡ್ ಆಫ್ ಸ್ಟಡೀಸ್ ಸದಸ್ಯೆಯಾಗಿ ಸೇವೆ. ಕೌಶಲ್ಯಗಳು: ಅತ್ಯುತ್ತಮ ಸಂವಹನ, ಭಾವನಾತ್ಮಕ ಬುದ್ಧಿವಂತಿಕೆ, ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಮತ್ತು ಮೃದು ಕೌಶಲ್ಯಗಳ ಸಾಫ್ಟ್ ಸ್ಕಿಲ್ಸ್ ತರಬೇತಿಯಲ್ಲಿ ಅಪಾರ ನೈಪುಣ್ಯ. ಈಗಾಗಲೇ ಆರಂಭವಾಗಿ ಯಶಸ್ವಿಯಾಗಿ ಮುಂದುವರಿಯುತ್ತಿರುವ ನಮ್ಮ ಕತೆ ಹೇಳುವ ಪಯಣಕ್ಕೆ ಅವರ ಅಪಾರ ಅನುಭವ ಮತ್ತು ಮಾರ್ಗದರ್ಶನ ಮತ್ತಷ್ಟು ಬಲ ತುಂಬಲಿದೆ. ಈಗ ಇವತ್ತಿನ ಸಾಹಿತ್ಯ ಏನು ಓದ್ತಾ ಇದ್ದೀವಿ ಅದರ ಪರಿಚಯ. ಕನ್ನಡದಲ್ಲಿ ಫಸ್ಟು. ಏನೇ ಆಗಲಿ ನಿನ್ನ ಕೆಲಸ ನೀ ಮಾಡು, ಡೂ ಇಟ್ ಎನಿವೇ. ಏನೇ ಆಗಲಿ ನಿನ್ನ ಹಾದಿಯಲ್ಲಿ ನೀ ಮುನ್ನಡೆ ಎಂಬ ಸದಾಶಯದ ಈ ಕವಿತೆಯನ್ನು ಮದರ್ ತೆರೇಸಾರಿಗೆ ಆರೋಪಿಸುವುದು ವಾಡಿಕೆ. ಆದರೆ ಇದನ್ನು ಮೂಲತಃ 1988ರಲ್ಲಿ ಕೆಂಟ್ ಎಂ ಕೀತ್ ಎಂಬ 19 ವರ್ಷ ವಿದ್ಯಾರ್ಥಿ ನಾಯಕ ದ ಪ್ಯಾರಾಡಾಕ್ಸಿಕಲ್ ಕಮಾಂಡ್ಮೆಂಟ್ಸ್, ವಿರೋಧಾಭಾಸದ ನಿಯಮಗಳು ಎಂಬ ಹೆಸರಿನಲ್ಲಿ ರಚಿಸಿದರು. ಮದರ್ ತೆರೇಸಾ ಅವರು ಕಲ್ಕತ್ತಾದ ತಮ್ಮ ಆಶ್ರಮದ ಗೋಡೆಯ ಮೇಲೆ ಇದರ ಸಾಲುಗಳನ್ನು ಬರೆಸಿದ್ದರಿಂದ ಇದು ಅವರದೇ ಎಂಬ ಭಾವನೆ ಜನಮಾನಸದಲ್ಲಿ ಬೆಳೆಯಿತು. ಕವಿತೆಯ ಪರಿಚಯ ಮತ್ತು ಜೀವನ ದರ್ಶನ: ಈ ಕವಿತೆಯ ಸತ್ವವಿರುವುದೇ ಪ್ರತಿಯೊಂದು ಪದ್ಯದ ಕೊನೆಯಲ್ಲಿ ಮರುಕಳಿಸುವ ಜಾಗೃತಿಯ ನುಡಿಗಳಲ್ಲಿ. ಡೂ ಇಟ್ ಎನಿವೇ. ಲೋಕವು ನಮ್ಮ ಸತ್ಕಾರ್ಯಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬ ಕಟು ಸತ್ಯವನ್ನು ತೆರೆದಿಡುತ್ತಲೇ ಫಲದ ನಿರೀಕ್ಷೆ ಇಲ್ಲದೆ ಕರ್ತವ್ಯವನ್ನು ಮುಂದುವರಿಸುವ ಜೀವನ ಪ್ರೀತಿಯನ್ನು ಇದು ಬೋಧಿಸುತ್ತದೆ. ಇದು ಕೇವಲ ಸಾಹಿತ್ಯಿಕ ಸಾಲುಗಳಲ್ಲ, ಬದಲಿಗೆ ಜೀವನ ಧರ್ಮದ ಸೂತ್ರಗಳು.
ಭಗವದ್ಗೀತೆಯ ಕರ್ಮಣ್ಯೇ ವಾದಿಕಾರಿಸ್ತೆ ಸಿದ್ಧಾಂತಕ್ಕೂ ಮತ್ತು ಗ್ರೀಕ್ ದೇಶದ ಸ್ಟೋಯಿಸಂ ತತ್ವಶಾಸ್ತ್ರಕ್ಕೂ ತೀರಾ ಹತ್ತಿರವಾದ ಭಾವ ಇಲ್ಲಿದೆ. ಬನ್ನಿ ಈ ದಿನ ಈ ಜ್ಞಾನ ಸತ್ರದಲ್ಲಿ ಒಂದಾಗಿ ಸತ್ಕಾರ್ಯದ ಅನಂತ ಶಕ್ತಿಯನ್ನು ಮರುಶೋಧಿಸೋಣ. ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇದೇ ಕವಿತೆಯದು ಇಂಗ್ಲಿಷ್ನಲ್ಲಿ ಪರಿಚಯ, ಕನ್ನಡ ಬಾರದವರಿಗಾಗಿ. ದ ಪೊಯಮ್ ಡು ಇಟ್ ಎನಿವೇ, though popularly attributed to Mother Teresa, was actually written by Kent M. Keith in 1968, originally as The Paradoxical Commandments, when he was a 19-year-old student leader. Since Mother Teresa reportedly had a version posted on the walls of her children's home in Calcutta, this poem is popularly attributed to her. Introduction to the poem. The poem power comes from the repeated refrain at the end of every stanza. It names a harsh truth about how the world responds to good behavior and insists the behavior should continue regardless the outcome of an action and the worth of doing it. It is not a poem in a lyrical sense, but more like a series of ethical propositions. This poem resonates with most philosophies like Bhagavad Gita and Stoic philosophy. I welcome you to this week's talk, and let us discover the power of doing good. Thank you, everyone. Madam Matsala, over to you. Thank you. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಹಬ್ಬ ಇಟ್ಕೊಂಡು ನೀವೆಲ್ಲರೂ ಬಿಡುವು ಮಾಡ್ಕೊಂಡು ಈ ಸಾಹಿತ್ಯದ ಆಸಕ್ತಿಗೋಸ್ಕರ ಬಂದಿದ್ದೀರಾ ಅನ್ನೋದು ತುಂಬಾ ನನಗೆ ಭರವಸೆ ನೀಡುವಂತ ವಿಷಯ. ಯಾಕೆಂದ್ರೆ ಇದು ನಮಗೆ ತುಂಬಾ ಅಂದ್ರೆ ತುಂಬಾ ಸಾಂತ್ವನ ತರುತ್ತೆ ಲೈಫಲ್ಲಿ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ವಿಲ್ ರಿಯಲಿ ಹೆಲ್ಪ್ ಅಸ್. ಸೊ 1 ನಿಮಿಷ ಟೈಮ್ ಕೊಡಿ ನಂಗೆ. ಓಕೆ. ಸೊ ಇವತ್ತಿನ ದಿವಸ ನಾವು ಡೂ ಇಟ್ ಎನಿವೇ ಅನ್ನೋ ಪೋಯಮ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಗ್ಲೇ ನಿಮಗೆ ಭಾರ್ಗವಿಯವರು ಇದನ್ನ ಮದರ್ ತೆರೆಸಾಗೆ ಅಟ್ರಿಬ್ಯೂಟ್ ಮಾಡ್ತಾರೆ, ಆದ್ರೆ ಇದೊಬ್ಬ ಸ್ಟೂಡೆಂಟ್ ಲೀಡರ್ ಬರ್ದಂತ ಪದ್ಯ. ಹಾಗಿದ್ರೆ ಮದರ್ ತೆರೆಸಾ ಎಲ್ಲಿ ಬಂದ್ರು ಇಲ್ಲಿ ಅಂತಂದ್ರೆ, ಅವರ ಕ್ಯಾಲ್ಕಟಾದಲ್ಲಿ ಅವರ ಆಶ್ರಮ ಇದೆಯಲ್ಲ, ಅಲ್ಲಿ ಈ ಪೋಯಮ್ ನ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗಾಗಿ ಆ ಆಶ್ರಮಕ್ಕೆ ಹೋದವರೆಲ್ಲ ಇದನ್ನ ಈ ಪೋಯಮ್ ಅವ್ರಿಗೆ ಅಟ್ರಿಬ್ಯೂಟ್ ಮಾಡುವಂತ ಒಂದು ವಾಡಿಕೆ ಆಗುತ್ತಿದೆ. ಓಕೆ. ಸೊ ಆಸ್ ಯೂಶುವಲ್, ಫಸ್ಟ್ ಆಫ್ ಆಲ್ ಲೆಟ್ ಅಸ್ ರೀಡ್ ದ ಪೋಯಮ್ and then we will try to decipher what the poem has to offer. Then we will read between the lines. Okay. People are often unreasonable, illogical, and self-centered. Forgive them anyway. If you are kind, people may accuse you of ulterior, selfish motives. Be kind anyway. If you are successful, you will win some false friends and some true enemies. Succeed anyway. If you are honest and frank, people may cheat you. Be honest and frank anyway. What you spent years building, someone could destroy overnight. Build anyway. If you find serenity and happiness, they may be jealous. Be happy anyway. The good you do today, people will often forget tomorrow. Do good anyway. Give the world the best you have, and it may never be enough. Give the best you've got anyway. You see, in the final analysis, it was never between you and them. It was between you and God anyway. So, idu poem ellargu
ಕ್ಲಿಯರ್ ಆಗಿ ಕೇಳಿಸ್ತು ಅನ್ಕೋತೀನಿ. ಅಕಸ್ಮಾತ್ ಇನ್ನೊಂದ್ಸತಿ ಇದನ್ನ ನಾನು ಓದ್ಬೇಕು ಅಂತ ಯಾರು ಹೇಳಿದ್ರೆ ಓದ್ತೀನಿ. ಇಟ್ ವಿಲ್ ಟೇಕ್ ಅಂಡರ್ 2 minutes ಫಾರ್ ಮಿ ಟು ರೀಡ್ ಅಗೈನ್. ಈ ಪೊಯಮ್ನ ಒರಿಜಿನಲ್ ನ ಕಿವಿನಲ್ಲಿ ಕೇಳಿಸ್ಕೊಳ್ಳೋದು. Sorry, ma'am. This is Swarna here, ma'am. I would like to listen once again, ma'am. It was an awesome poem. Thank you, ma'am. Sure. Okay. Yeah. People are often unreasonable, illogical, and self-centered. Forgive them anyway. If you are kind, people may accuse you of selfish, ulterior motives. Be kind anyway. If you are successful, you will win some friends and some true enemies. Succeed anyway. If you're honest and frank, people may cheat you. Be honest and frank anyway. What you spent years building, someone could destroy overnight. Vani, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ವಾಣಿ, ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. Yeah. Thank you. If you're honest and frank, people may cheat you. Be honest and frank anyway. What you spent years building, someone could destroy overnight. Build anyway. If you find serenity and happiness, they may be jealous. Be happy anyway. The good you do today, people will often forget tomorrow. Do good anyway. Give the world the best you have, and it may never be enough. Give the best you've got anyway. You see, in the final analysis, it was never between you and them. It was between you and God anyway. So, this is the poem. Now, let us start reading between the lines. Okay? First of all, ನಾವು ಎಂಥ ಪ್ರಪಂಚದಲ್ಲಿದ್ದೀವಿ? We live in a world that is very complicated and sometimes very overwhelming. ಒಂದೊಂದ್ಸತಿ ಈ ಪ್ರಪಂಚದಲ್ಲಿ ಇರೋದು ಎಷ್ಟು ಕ್ಲಿಷ್ಟವಾದ ಪ್ರಪಂಚ ಅಪ್ಪ, ಸುಲಭ ಅಲ್ವೇ ಅಲ್ಲ ಇದು ಪ್ರಪಂಚದಲ್ಲಿ ಜೀವನ ಮಾಡೋದು. ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಅಲ್ವೇ ಅಲ್ಲ. ಜೀವನದಲ್ಲಿ ಎಷ್ಟೋ ತಿರುವುಗಳು, ತಗ್ಗು ಎತ್ತರ, ಏನೇನೋ ಸಮಸ್ಯೆಗಳು. ಮತ್ತೆ ಕೆಲವು ಸತಿ ಸಾಕಪ್ಪ ಸಾಕು, ನಂಗೆ ಈ ಜೀವನ ಸಾಕು ಅಂತ ಅನ್ಸೋ ಅಷ್ಟು ಮಟ್ಟಿಗೆ ನಮಗೆ ಈ ಪ್ರಪಂಚ ಪರೀಕ್ಷೆ ಕೊಡುತ್ತೆ. ಆದ್ರೆ ಈ ಪೋಯಮ್ಮು ನಮಗೆ ಇಟ್ ಟಾಕ್ಸ್ ಅಬೌಟ್ ವಾಟ್ ಇಟ್ ಮೀನ್ಸ್ ಟು ಲಿವ್ ವಿತ್ ಇಂಟೆಗ್ರಿಟಿ ಅಂಡ್ ಲವ್. ಇಂಥ ಪ್ರಪಂಚದಲ್ಲಿ ಈ ಪೋಯಮ್ ಅಲ್ಲಿ ಹೇಳಿರುವಂತ ಸುಮಾರು ಎಲ್ಲಾ ನೆಗೆಟಿವ್ ಥಿಂಗ್ಸು ಒಂದಲ್ಲ ಒಂದು ರೀತಿನಲ್ಲಿ ನಮ್ಮೆಲ್ಲರಿಗೂ ಅನುಭವ ಆಗಿದೆ. ಇದು ಯಾರು ಇದಕ್ಕೆ ಎಕ್ಸಾಂಪಲ್ಸ್ ಕೊಡ್ಬೇಕಾಗಿಲ್ಲ. ನಾನು ಮುಂದೆ ಹೋಗ್ತಾ ಹೋಗ್ತಾ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮೆಲ್ಲರಿಗೂ ಅನ್ಸುತ್ತೆ, ಹೌದು ಇದು ನನ್ನ ಜೀವನದಲ್ಲೂ ನಡೆದಿದೆ, ಇದು ನನಗೂ ಅನುಭವ ಆಗಿದೆ ಅಂತ ಹೇಳಿ. ಈ ತರ ಆದ್ರೂ ಕೂಡ ನಾವು ಪ್ರಾಮಾಣಿಕತೆಯಿಂದ ಬದುಕೋದು, ತಿರುಗಿ ಎಲ್ಲಾರ ಮೇಲೂ ಪ್ರೀತಿ ತೋರಿಸಿ ಜೀವನಾನೇ ಪ್ರೀತಿಸೋದು ಹೇಗೆ? ಪ್ರತಿ ತಿರುವಿನಲ್ಲೂ ನಮ್ಗೆ ಈ ತರ ಒಂದ್ ಪರೀಕ್ಷೆ ಆದಾಗ ನಾನ್ ಮತ್ತೆ ಯಾರನ್ನೂ ನಂಬಾರ್ದು. ನಾನು ಎಷ್ಟು ನೊಂದಿದ್ದೀನಿ, ನನಗೆ ಎಷ್ಟು ಬೇಜಾರಾಗಿದೆ. ಆಮೇಲೆ ಹೋದ್ಸತಿ ಹೇಳಿದ್ದಂಗೆ ಪೋಯಮ್ ಅಲ್ಲಿ ನಮಗ್ ಯಾರೋ ಮೂರನೇವ್ರು ಮಾಡಿದ್ರೆ ಅಷ್ಟು ಬೇಜಾರಾಗಲ್ಲ. ಯಾರು ನಮ್ಮವ್ರು ಅಂತ ಅನ್ಕೋತೀವಿ, ಅವ್ರು ನಮ್ಮನ್ನ ನೋಯಿಸಿದಾಗ ಅದನ್ನ ಬಿಟ್ಟು ಬಿಡೋದಷ್ಟು ಕಷ್ಟ. ಎಷ್ಟು ಕಷ್ಟ ಅಂದ್ರೆ ಬಿಡೋದಕ್ಕೆ ತುಂಬಾ ಧೈರ್ಯ ಬೇಕು, ಬಿಟ್ಟು ಪ್ರಾಮಾಣಿಕತೆಯಲ್ಲಿ ಬದುಕೋಕೆ. ಈ ಪೋಯಮ್ಮು ತುಂಬಾ ನನ್ನ ತನವನ್ನ ಉಳಿಸ್ಕೊಳ್ಳೋದು ಹೇಗೆ, ನನ್ನ ಪ್ರಾಮಾಣಿಕತೆನ ಉಳಿಸ್ಕೊಳ್ಳೋದು, ಏನೇನ್ ಬೇಕಾದ್ರೂ ಆಗಿರ್ಲಿ, ನನ್ನ ಪ್ರಾಮಾಣಿಕತೆ ಉಳಿಸ್ಕೊಳ್ಳೋದು ಹೇಗೆ, ನಾನ್ ತಿರುಗಿ ಜೀವನಾನ ಜನನ್ನ ಪ್ರೀತಿಸೋದು, ನಂಬೋದು,
ಎಷ್ಟು ಸತಿ ನಂಬಿಕೆಗೆ ಹೊಡೆತ ಆದ್ರೂ ಕೂಡ ನಾನು ಮತ್ತೆ ಮತ್ತೆ ನಂಬೋದ್ ಹೇಗೆ, ಮತ್ತೆ ಮತ್ತೆ ನಂಬೋದೇ ಜೀವನ ನಿಂತು ಹೋಗಲ್ಲ ನೋಡಿ. ಜೀವನ ಎಲ್ಲ ಪ್ರತಿಯೊಂದು ಸೃಷ್ಟಿನಲ್ಲಿ ನೀವು ನೋಡಿದ್ರೆ ಎವ್ರಿಥಿಂಗ್ ಇಸ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಜೀವನ ತನ್ನನ್ನೇ ತಾನು ಪ್ರೀತಿಸ್ಕೊಳ್ಳೋದರ ಎವಿಡೆನ್ಸ್, ಪ್ರೂಫ್ ಅಂತ ಏನ್ ಹೇಳ್ತೀವಿ, ಅದ್ ನಿಮಗೆ ಎಲ್ಲಾ ಕಡೆಯಲ್ಲೂ ಕಾಣುತ್ತೆ. ನದಿಗಳು ನೋಡಿ, ಬೆಟ್ಟಗಳು ನೋಡಿ, ಪ್ರಾಣಿಗಳು ನೋಡಿ, ಮನುಷ್ಯರನ್ನ ನೋಡಿ, ಇದು ನಿಮ್ಗೆ ಎಲ್ಲಾ ಕಡೆ ಕಾಣಿಸ್ತಾ ಇದೆ. ಸೊ ಈ ಪೋಯಂ ಯಾತಕ್ಕೆ ಇಷ್ಟು ಚೆನ್ನಾಗಿ ಮನಸ್ಸು ಮುಟ್ಟುತ್ತೆ ಅಂದ್ರೆ, ಬಹಳ ಕ್ಲಿಷ್ಟವಾಗಿ ಹೇಳಲ್ಲ. ಈ ಬಹಳ ದೊಡ್ಡ ಸತ್ಯನ ಬಹಳ ಸಿಂಪಲ್ ಆಗಿ ಹೇಳುತ್ತೆ. ದ ಬ್ಯೂಟಿ ಆಫ್ ದಿಸ್ ಪೋಯಂ ಈಸ್ ಇನ್ ಇಟ್ಸ್ ಸಿಂಪ್ಲಿಸಿಟಿ ಅಂಡ್ ವಿಚ್ ಇಸ್ ವೈ ಇಟ್ಸ್ ವೆರಿ ಪವರ್ಫುಲ್. ಏನಾಗುತ್ತೆ ಅಂದ್ರೆ, ಸಿಂಪಲ್ ಆಗಿ ಏನಾನ ಹೇಳಿದಾಗ, ಸರಳವಾಗಿ ಏನಾದ್ರು ನಾವು ಕಮ್ಯುನಿಕೇಟ್ ಮಾಡಿದಾಗ ತುಂಬಾ ಜನದ ಮನಸ್ಸನ್ನು ಮುಟ್ಟುತ್ತೆ. ಹೆನ್ಸ್ ಇಟ್ ಬಿಕಮ್ಸ್ ವೆರಿ ವೆರಿ ಪವರ್ಫುಲ್. This poem also invites us to embrace the more profound rewards of living in a culture that is driven by results and recognition. ನಾವು ಎಂತ ಪ್ರಪಂಚದಲ್ಲಿ ಇದೀವಿ, ಎಲ್ಲಾರ್ಗೂ ರಿಸಲ್ಟ್ ಬೇಕು, ಎಲ್ಲಾರ್ಗೂ ಔಟ್ಕಮ್ ಬೇಕು. ನೀವ್ ಯಾರ್ಗಾನ ಯಾಕಾಗ್ಲಿಲ್ಲ ಗೊತ್ತಾ ಅಂತ ಹೇಳಕ್ ಹೋದ್ರೆ, ನನ್ಗೆ ಯಾಕಾಗ್ಲಿಲ್ಲ ಅಂತ ಹೇಳಬೇಡಿ, ನನ್ಗಾಯ್ತಾ ಇಲ್ವಾ ಅಷ್ಟೇ ಬೇಕು. ನನ್ಗೆ ಆಯ್ತು ಅನ್ನೋದು ಬೇಕು. ದ ರಿಸಲ್ಟ್ ಇಸ್ ವಾಟ್ ವಿ ವಾಂಟ್. ಓಕೆ. ಮತ್ತೆ ರೆಕಗ್ನಿಷನ್, ಎಲ್ಲದಕ್ಕೂ ಗುರ್ತಿಸ್ಕೊಳ್ಳುವಂಥದ್ದು. ಅಂತ ಒಂದು ಯಾರಾದ್ರೂ ಹೇಳ್ತಾರ, ನನಗೆ ಅಟೆನ್ಷನ್ ಬೇಡ, ನಾನು ಗುರ್ತಿಸ್ಕೊಳ್ಳೋದು ಬೇಡ, ನನ್ ಪರವಾಗಿಲ್ಲ, ನಿಧಾನಕ್ಕೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ, ನನಗೋಸ್ಕರ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ತುಂಬಾ ವಿರಳ. ನಿಮಗೆ ಆ ತರ ಜನ ಸಿಗೋದೇ ಇಲ್ಲ. ಸೊ ಆ ತರ ಜನ ಆಗೋದ್ ಹೇಗೆ ನಾವು ಅಂತ ಹೇಳಿ ಈ ಪೋಯಮ್ ಹೇಳ್ಕೊಡುತ್ತೆ. ಅಂದ್ರೆ ನನಗೋಸ್ಕರ ನಾನು ಮಾಡೋದು, ನನ್ನ ತೃಪ್ತಿಗೋಸ್ಕರ ನಾನು ಮಾಡೋದು, ನಾನು ಪ್ರಾಮಾಣಿಕವಾಗಿ ಬದುಕ್ತೀನಿ ಅಂತ ನನ್ನ ಡಿಸಿಷನ್ ನಾನು ಮಾಡ್ಕೊಂಡಿರೋದಕ್ಕೋಸ್ಕರ ನಾನು ಇದು ಯಾರಾದ್ರೂ ವ್ಯಾಲಿಡೇಷನ್, ಐ ಆಮ್ ನಾಟ್ ಸೀಕಿಂಗ್ ವ್ಯಾಲಿಡೇಷನ್ ಫ್ರಮ್ ಎನಿಬಡಿ, ಐ ಆಮ್ ಡೂಯಿಂಗ್ ವಾಟ್ ಐ ಸೆಟ್ ಔಟ್ ಟು ಡೂ, ದಿಸ್ ಇಸ್ ಮೈ ಡಿಸಿಷನ್ ಅಂಡ್ ದಟ್ ಇಸ್ ವೈ ಐ ಡಿಡ್ ಇಟ್ ಅಂತ ಅನ್ಕೊಂಡು ಮುಂದೆ ಹೋಗೋದು ಹೇಗೆ ಅನ್ನೋದನ್ನ ಕಲ್ಸುತ್ತೆ. ಸೊ ಈ ಪೋಯಮಿನ ಸೆಂಟ್ರಲ್ ಮೆಸೇಜ್ ಏನು, ನೀವೆಲ್ಲ ರೆಫ್ರೇನ್ ಅಂತ ಕರಿತೀವಿ, ಯಾವುದು ರಿಪೀಟ್ ಆಗುತ್ತೆ, ಈ ಎನಿವೇ ಅಂತ ರಿಪೀಟ್ ಆಗುತ್ತಲ್ಲ, ಅದಕ್ಕೆ ರೆಫ್ರೇನ್ ಅಂತ ಕರೀತೀವಿ ಇಂಗ್ಲಿಷ್ ಅಲ್ಲಿ. ಆ ರೆಫ್ರೇನ್ ಯಾವಾಗ್ಲೂ ಸೆಂಟ್ರಲ್ ಮೆಸೇಜ್ ಪೋಯಮ್ದು ಏನಿದೆ ಅದನ್ನ ಕೊಡ್ತಾ ಇರುತ್ತೆ. ಸೆಂಟ್ರಲ್ ಮೆಸೇಜ್ ಏನು, ದಟ್ ವಿ ಶುಡ್ ಕೀಪ್ ಶೋಯಿಂಗ್ ಅಪ್ as the best version of ourselves, no matter what the circumstances. Okay? So, ಪರಿಸ್ಥಿತಿ ಹೇಗೆ ಇರ್ಲಿ, ನಾನು ಹೇಗೆ ನನ್ನ ಬೆಸ್ಟ್ ನ ಪ್ರಪಂಚಕ್ಕೆ ಕೊಡಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ಇದು ಪೊಯ್. ಮತ್ತೆ ಕ್ಷಣಕ್ಕೂ ನಾವು ಒಳ್ಳೇದ್ ಮಾಡ್ದಾಗ ಕೂಡ, ಸರಿಯಾಗಿ ಮಾಡ್ದಾಗ ಕೂಡ ಯಾರು ನಮ್ಮನ್ನೇನ್ ಥ್ಯಾಂಕ್ ಮಾಡಲ್ಲ. ನಾವು ತಪ್ಪು ಮಾಡಿದ್ರೆ ಆಕ್ಷೇಪಣೆ ಮಾಡಕ್ಕೆ ತುಂಬಾ ಜನ ಇರ್ತಾರೆ. ನಾವು ಒಳ್ಳೇದ್ ಮಾಡಿದಾಗ, ನಾವು ತ್ಯಾಗ ಮಾಡಿದಾಗ ಅದಕ್ಕೆ ಯಾರು ನಿಮಗ್ ಬಂದು ಥ್ಯಾಂಕ್ಸ್ ಹೇಳಲ್ಲ, ನೀನ್ ಇಷ್ಟು ಮಾಡಿದೆಯಲ್ಲ ಅಂತ ಯಾರು ಹೇಳಲ್ಲ. ಆಮೇಲೆ ಕೆಲವು ಸತಿ ಕೌಂಟರ್ ಪ್ರೊಡಕ್ಟಿವ್ ಆಗೋಗುತ್ತೆ. ಒಂದೊಂದ್ಸತಿ ಒಳ್ಳೆ ಕೆಲಸ ಮಾಡಕ್ ಹೋಗಿ ಇನ್ನೂ ಅನ್ನಿಸ್ಕೊಳ್ಳೋ ತರ ಆಗೋಗುತ್ತೆ, ಅಥವಾ ಎಲ್ಲಾರು ಬ್ಲೇಮ್ ಮಾಡೋ ತರ ಆಗೋಗುತ್ತೆ. ಸೊ ಇದು ನಾವು ಹೇಗೆ ಓವರ್ಕಮ್ ಮಾಡ್ಬೇಕು, ಹೇಗೆ ನನ್ನತನವನ್ನ ಉಳಿಸ್ಕೋಬೇಕು ಅಂತ. ಫಸ್ಟ್ ಲೈನ್ ಏನಿದೆ, ಪೀಪಲ್ ಆರ್ ಆಫನ್ ಅನ್ರೀಸನಬಲ್, ಇಲ್ಲಾಜಿಕಲ್ ಅಂಡ್ ಸೆಲ್ಫ್ ಸೆಂಟರ್ಡ್. ಇವತ್ತಿನ ದಿವಸ ನೀವು ಪ್ರಪಂಚದಲ್ಲಿ ನೋಡಿದ್ರೆ, ಎಸ್ಪೆಷಲಿ ಮುಂದಿನ ಪೀಳಿಗೆನ ನೋಡಿದ್ರೆ, ಎಷ್ಟು ಸ್ವಾರ್ಥ, ನನಗೆ ಬೇಕು, ನಿನ್ಗೇನಾಗ್ತಾ ಇದೆ ಅದ್ರ ಯೋಚನೆ ಇಲ್ಲ. ಬಿಕಾಸ್ ಐ ಆಮ್ ದ ಸೆಂಟರ್ ಆಫ್ ಮೈ ಯೂನಿವರ್ಸ್. ನಾನು, ನನ್ನ ಪ್ರಪಂಚದ ಸೆಂಟರ್ ನಾನು, ನೀವೆಲ್ಲ ಸೈಡ್ ಆಕ್ಟರ್ಗಳು. ಅದರಿಂದ ನಿಮಗೆಲ್ಲ ಏನಾಗ್ತಿದ್ಯೋ ಪರವಾಗಿಲ್ಲ, ನನಗೇನ್ ಬೇಕೋ ಅದು ಬೇಕು, ನನಗೆ ಹೇಗ್ ನಡಿಬೇಕೋ ಹಾಗ್ ನಡಿಬೇಕು, ನನಗ್ ಯಾವ್ದು ಬೇಡೋ ಅದಾಗಬಾರ್ದು. ಈ ರೀತಿ ಅನ್ರೀಸನಬಲ್ ಬಿಹೇವಿಯರ್ ಮತ್ತೆ ಇಲ್ಲಾಜಿಕಲ್ ಆಗಿ ಸುಮಾರು ಜನ, ನಾವೇನೋ ತುಂಬಾ ಲಾಜಿಕಲ್ ಆಗಿ ಮಾಡ್ತಾ ಇರ್ತೀವಿ, ಮತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ,
ಇವರು ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ ಅಂತ. ಆದ್ರೆ ಸುಮಾರಷ್ಟು ನಾವು ಸುತ್ತಮುತ್ತಲು ನೋಡಿದಾಗ ಲಾಜಿಕಲ್ ಆಗಿ ಸುಮಾರು ಜನ ಇರಲ್ಲ. ಒಂದು ಲಾಜಿಕ್ ಇಲ್ಲದೆ ಏನೋ ಬಿಹೇವ್ ಮಾಡ್ತಿರ್ತಾರೆ, ಮತ್ತೆ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ. ಇಂಥವ್ರನ್ನ ಕ್ಷಮಿಸ್ಬಿಡಿ. ಫರ್ಗಿವ್ ದೆಮ್ ಎನಿವೇ. ಫರ್ಗಿವ್ನೆಸ್ ಇಸ್ ನಾಟ್ ಈಸಿ. ಓಕೆ, ಯಾಕೆ ನಾಟ್ ಈಸಿ? ಎಸ್ಪೆಷಲಿ ಅದೇ ತಪ್ಪುಗಳು ಮಾಡ್ತಾ ಇದ್ರೆ ಜನ, ನಾವು ಅವ್ರನ್ನ ಫರ್ಗಿವ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಮತ್ತೆ ನಮ್ಗೆಲ್ಲಾರ್ಗು ನಾವೆಲ್ಲ ಹೇಗೆ ಯಾವ ತರ ಕಂಡೀಷನಿಂಗ್ ಅಲ್ಲಿ ಬೆಳೆದಿದೀವಿ ಅಂದ್ರೆ, ನಾವು ಕ್ಷಮಿಸ್ಬಿಟ್ರೆ ನಾವು ವೀಕ್ ಆಗೋಗ್ತೀವಿ ಅಂತ ತುಂಬಾ ನಂಬ್ತೀವಿ ನಾವು. ಆದ್ರೆ ಫರ್ಗಿವ್ನೆಸ್ಗೆ ವೀಕ್ನೆಸ್ಸೇ ಅಲ್ಲ, ಫರ್ಗಿವ್ ಮಾಡಕ್ಕೆ ಅಪಾರ ಶಕ್ತಿ ಬೇಕು, ಅಪಾರ ಶಕ್ತಿ ಬೇಕು, ಅಪಾರ ಧೈರ್ಯ ಬೇಕು. ಮತ್ತೆ ಏನು ಫರ್ಗಿವ್ನೆಸ್ ಅಂದ್ರೆ? ಫರ್ಗಿವ್ನೆಸ್ ಅಂದ್ರೆ ನಾನು ನನ್ನ ಹಕ್ಕನ್ನ, ಬೇರೆಯವರಿಗೆ ಪನಿಷ್ ಮಾಡೋ ಹಕ್ಕನ್ನ ನಾನು ಬಿಟ್ಕೊಡೋದಷ್ಟೇ. ನಾನು ಯಾರು ಅಲ್ಲ ಯಾರನ್ನ ಪನಿಷ್ ಮಾಡಕ್ಕೂ. ಅವರು ಕರ್ಮ ಸೌಸಕ್ಕೆ ಬಂದು ಏನ್ ಮಾಡ್ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಅವ್ರವ್ರ ಪಾತ್ರ ಅವ್ರವ್ರು ಮಾಡ್ತಾ ಇದ್ದಾರೆ. ಇವಾಗ ನಾಟಕದಲ್ಲಿ ಕರ್ಣನ್ ಪಾತ್ರ ಕರ್ಣ ಮಾಡ್ತಾ ಇದ್ದಾನೆ, ಆಯ್ತಾ? ಅವ್ನ್ ಕರ್ಣ ಯಾಕೆ ಹಿಂಗ್ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ನಾವು ಬೈಕೊಳ್ಳೋ ಹಾಗಿಲ್ಲ. ಅವನ ಆ ಪಾತ್ರ ನಿಭಾಯಿಸ್ಬೇಕು. ಹಾಗೇನೆ ನಮ್ಮ ಜನದಲ್ಲಿ, ನಮ್ಮ ಜೀವನದಲ್ಲಿ ಯಾರು ನಮಗೆ ನೋವು ಮಾಡಿರ್ತಾರೆ, ಯಾರು ನಮಗೆ ಬೇಜಾರು ಮಾಡಿರ್ತಾರೆ, ಅವರು ಬರೀ ನಿಮಿತ್ತ ಕಾರಣ. ಇದನ್ನ ನಾವು ಡೀಪರ್ ಆಗಿ ತಿಳ್ಕೊಂಡಾಗ, ಇದನ್ನ ಅರ್ಥ ಮಾಡ್ಕೊಂಡಾಗ ನಾವು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ನಿಲ್ಸ್ತೀವಿ. ಇದಕ್ಕೊಂದು ಡೀಪರ್ ಕಾರಣ ಇತ್ತು, ಅವ್ರು ಇದು ಮಾಡ್ಬೇಕಾಗಿತ್ತು, ಇದರಿಂದ ನಾನು ಏನೋ ಕಲಿಬೇಕಾಗಿತ್ತು ಅನ್ನೋ ಈ ಸಹಿಷ್ಣುತೆ ಬರುತ್ತೆ. ಆವಾಗ ಕ್ಷಮಿಸೋದು ಈಸಿ ಆಗುತ್ತೆ. ಕ್ಷಮೆ ಅನ್ನೋದು ಬಹಳ ದೊಡ್ಡ ಗುಣ. ಮತ್ತೆ ನಾನು ತಿರುಗಿ ಹೇಳ್ತೀನಿ, ಮತ್ತೆ ತುಂಬಾ ಧೈರ್ಯ ಬೇಕು, ತುಂಬಾ ವಿಶಾಲ ಮನೋಭಾವ ಬೇಕು, ಮತ್ತೆ ನಮ್ಮ ಲಿಮಿಟೇಷನ್ಸ್ ನಮಗೆ ಗೊತ್ತಿರ್ಬೇಕು. ನಾನು ಇಷ್ಟೇ ಮಾಡಕ್ಕಾಗೋದು, ನಾನು ಯಾರನ್ನು ಪನಿಷ್ ಮಾಡಕ್ಕಾಗಲ್ಲ, ನನಗೆ ಬೇಕಾದ್ರೆ ಆ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ಬೇಕು, ಬೇಡ ಅಂತಂದ್ರೆ ಬಿಟ್ಟು ಬಿಡ್ಬೇಕು. ಎಷ್ಟೋ ಸತಿ ಎಂಥವ್ರನ್ನ ಕ್ಷಮಿಸ್ಬೇಕು ನಮ್ಮ ಲೈಫಲ್ಲಿ? ದಿನಾ ಅವ್ರ ಮುಖ ನಾವು ನೋಡ್ತಾ ಇರ್ಬೇಕು, ದಿನಾ ಅವ್ರ ಜೊತೆ ನಮಗೆ ಒಡನಾಟ ಬೇಕಾಗತ್ತೆ, ಅಂಥವ್ರನ್ನೇ ನಾವು ತುಂಬಾ ಕ್ಷಮಿಸ್ಬೇಕಾಗತ್ತೆ. ಯಾರೋ ಬೀದಿನಲ್ಲಿ ಹೋಗೋರ್ನ ಕ್ಷಮಿಸ್ಬೇಕು ಅಂತ ಅಷ್ಟಿರಲ್ಲ. ಯಾಕೆಂದ್ರೆ ಅವ್ರು ಅಂತ ಒಂದು ಒತ್ತಡ ಕ್ರಿಯೇಟ್ ಮಾಡಲ್ಲ ನಮ್ಮ ಮನ್ಸಲ್ಲಿ. ನಮ್ಮ ತುಂಬಾ ಹತ್ತಿರದ ಸಂಬಂಧ ಇರೋರು, ನಮ್ಗೆ ತುಂಬಾ ಗಾಢವಾದ ಸಂಬಂಧ ಇರೋರು, ಅವರೇ ನಮಗ್ ನಿಲ್ಲಿಸೋದು. ಆವಾಗ್ಲೇನೆ ಕ್ಷಮೆಯ ಬೆಲೆ ನಮಗೆ ಗೊತ್ತಾಗೋದು. ಆವಾಗ್ಲೇ ಕ್ಷಮೆ ಎಂಥ ಒಂದು ಪರೀಕ್ಷೆ ಅಂತ ನಮಗೆ ಗೊತ್ತಾಗುತ್ತೆ. ಯಾವಾಗ ನಾವು ಅಭ್ಯಾಸ ಮಾಡ್ತಾ ಬರ್ತೀವಿ, ಯಾವುದನ್ನ ಅಭ್ಯಾಸ ಮಾಡ್ತಾ ಬರ್ತೀವಿ, ಅದು ಡೂ ಇಟ್ ಎನಿವೇ ಆಗುತ್ತೆ. ಓಕೆ, ದೆನ್ ವಿ ಕ್ಯಾನ್ ಡೂ ಇಟ್. ಓಕೆ, ಇಫ್ ಯು ಆರ್ ಕೈಂಡ್, ಪೀಪಲ್ ಮೇ ಅಕ್ಯೂಸ್ ಯು ಆಫ್ ಸೆಲ್ಫಿಶ್ ಅಲ್ಟೀರಿಯರ್ ಮೋಟಿವ್ಸ್. ಬಿ ಕೈಂಡ್ ಎನಿವೇ. ಸೊ ನೀವು ಯಾರಿಗಾರು ಅನುಕಂಪ ತೋರಿಸಿದಾಗ ಎಷ್ಟೋ ಸತಿ ಅದನ್ನ ಇಟ್ ಕ್ಯಾನ್ ಬಿ ಮೆಟ್ ವಿತ್ ಇಂಡಿಫರೆನ್ಸ್ ಆರ್ ಇಟ್ ಕ್ಯಾನ್ ಬಿ ಮೆಟ್ ವಿತ್ ಇನ್ಗ್ರಾಟಿಟ್ಯೂಡ್ ಅಲ್ವಾ? ಎಷ್ಟೋ ಸತಿ ನಾವು ಯಾರೋ ಪಾಪ ಅನ್ಬಿಟ್ಟು ಸಹಾಯ ಮಾಡಿರ್ತೀವಿ, ಅವ್ರೇನ್ ಕೃತಜ್ಞತೆ ತೋರ್ಸಲ್ಲ. ಅವ್ರ ಕೃತಜ್ಞತೆ ತೋರಿಸದೇ ಇದ್ರೆ ಪರವಾಗಿಲ್ಲ, ಅವ್ರು ನಮಗ್ ತಿರುಗಿ ಏನಾದ್ರು ಒಂದ್ ಅನ್ಯಾಯ ಮಾಡದೇ ಇದ್ರೆ ಸಾಕು. ಈ ತರನು ಎಲ್ಲ ತುಂಬಾ ಆಗತ್ತೆ. ನಿಮ್ಮೆಲ್ಲಾರ್ಗು ಇದ್ರ ಅನುಭವ ಆಗಿದೆ. ಯಾರಿಗೋ ಅಯ್ಯೋ ಪಾಪ ಅಂದು ಸಹಾಯ ಮಾಡಿ, ಅಯ್ಯೋ ಪಾಪ ಅಂತ ನಾನ್ ಯಾಕಂದೆ, ಕೊನೆಗೆ ನಾನ್ ಅಯ್ಯೋ ಪಾಪ ಆದೆ ಅಂತ ಅನ್ನೋ ಅನುಭವಗಳು ಸುಮಾರು ಎಲ್ರಿಗೂ ಆಗಿರುತ್ತೆ. ಮತ್ತೆ ಕೃತಜ್ಞತೆ ಇಟ್ಕೊಂಡಿಲ್ದೆ ಇದ್ದಾಗ ಅವರು ನಮಗೆ ತಿರುಗಿ ವಾಪಸ್ ನೋಯಿಸಿದಾಗ ನಮ್ಗೆ ಬೇಜಾರಾಗತ್ತೆ. ಅವಾಗ ನಮ್ಮ ಮನ್ಸಲ್ಲೆಲ್ಲ ಏನ್ ಅನ್ಸುತ್ತೆ, ನಾವೊಂದು ನಿರ್ದಿಷ್ಟವಾದ ಒಂದು ರೆಸಲ್ಯೂಷನ್, ಒಂದು ನಿರ್ಧಾರಕ್ಕೆ ಬರ್ತೀವಿ. ನಾವು ಏನ್ ಹೇಳ್ಕೊತೀವಿ, ಇನ್ಮೇಲೆ ಯಾರಿಗೂ ಸಹಾಯ ಮಾಡ್ಬಾರ್ದಪ್ಪ, ಅದಕ್ಕೆ ನಾನು ಸಹಾಯ ಮಾಡಿದೆ ನೋಡು ಅದೇ ತಪ್ಪು. ಈ ರೀತಿ ನಾವು ಯೋಚಿಸ್ಬಾರ್ದು. ಇದು ಪದೇ ಪದೇ ಆಗ್ತಾ ಇರುತ್ತೆ ನಮ್ಮ ಲೈಫಲ್ಲಿ. ಮತ್ತೆ ಮತ್ತೆ ಅನುಕಂಪ ತೋರಿಸ್ಬೇಕು. ಮತ್ತೆ ಹೊಡ್ತಾ ಬಿದ್ರೂ ಕೂಡ ನಮ್ಮ ಒಳಗಿರೋ ಅನುಕಂಪನ ನಾವು ಕಳ್ಕೋಬಾರ್ದು. ಯು ಹ್ಯಾವ್ ಟು ಬಿ ಕೈಂಡ್
anyway. If you are successful, you will win some false friends and some true enemies. Succeed anyway. ನಾವು ಜೀವನದಲ್ಲಿ ತುಂಬಾ ಚೆನ್ನಾಗಿ ಉದ್ಧಾರ ಆದ್ರೆ ನಮಗೆ ಬೇಕಾದಷ್ಟು ಫಾಲ್ಸ್ ಫ್ರೆಂಡ್ಸ್, ಅಂದ್ರೆ ಆ ಫ್ರೆಂಡ್ಶಿಪ್ ಅಲ್ಲಿ ಏನು ಪ್ರಾಮಾಣಿಕತೆ ಇಲ್ಲ, ನಿಮ್ಮನ್ನ ಹೊಗಳಿ ನಿಮ್ಮಿಂದ ಕೆಲಸ ಮಾಡಿಸ್ಕೊಳ್ಳೋ ಬೇಕಾದಷ್ಟು ಜನ ಸಿಗ್ತಾರೆ ನೀವು ಉದ್ಧಾರ ಆದ್ರೆ. ನೀವು ಉದ್ಧಾರ ಆಗದೆ ಇದ್ರೆ ಯಾರು ಕೇಳಲ್ಲ, ನಿಮ್ ಹತ್ರಕ್ಕೆ ಯಾರು ಬರಲ್ಲ. ಆದ್ರೆ ಶತ್ರುಗಳು ಮಾತ್ರ ಪ್ರಾಮಾಣಿಕರಾಗಿರ್ತಾರೆ. ನಿಮ್ಮ ಜೀವನಕ್ಕೆ ನೀವು ಉದ್ಧಾರ ಆದ್ರೆ ಬರೋ ಶತ್ರುಗಳೆಲ್ಲ ತುಂಬಾ ಪ್ರಾಮಾಣಿಕರು. ಅಂದ್ರೆ ಆ ಶತ್ರುಗಳು ನಮಗೆ ಬೇಕಾದಷ್ಟು ಜೀವನದ ಬಗ್ಗೆ ಕಳಿಸ್ತಾರೆ. ನಾನು ಹೋದ್ ಸತಿನೂ ನನ್ನ ಟಾಕ್ ಅಲ್ಲಿ ಹೇಳಿದ್ದೆ, ಆಲ್ ಅವರ್ ಎನಿಮೀಸ್ ಆರ್ ಅವರ್ ಸ್ಪಿರಿಚುವಲ್ ಫ್ರೆಂಡ್ಸ್. ವೈ? ಬಿಕಾಸ್ ದೇ ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಯು. ನಿಮ್ಮಲ್ಲಿರುವಂತ ನಿಮಗೆ ಗೊತ್ತಿಲ್ಲದೆ ಇರುವಂತ ಒಂದು ಗುಪ್ತವಾದ ಶಕ್ತಿಗಳು, ಮತ್ತೆ ಗುಪ್ತವಾದ ಮೌಲ್ಯಗಳು. ಆ ಮೌಲ್ಯಗಳನ್ನ ಪ್ರಾಕ್ಟೀಸೇ ಮಾಡಿರಲ್ಲ, ಆದ್ರೆ ಆ ಟೈಮಿಗೆ, ಆ ಪರೀಕ್ಷೆಗೆ ನಮ್ಮನ್ನ ಒಡ್ಕೊಂಡಾಗ ಆ ಮೌಲ್ಯ ನನ್ನಲ್ಲಿ ಇದೆ, ನನಗ್ ಕೈಲಿ ಆಗ್ತಾ ಇದೆ ಆ ಮೌಲ್ಯನ ನನ್ನ ಜೀವನಕ್ಕೆ ತಂದ್ಕೊಳಕ್ಕೆ ಅಂತ ತೋರ್ಸೋರು ಯಾರಪ್ಪ ಅಂದ್ರೆ ನಮ್ಮ ಶತ್ರುಗಳು. ಅದರಿಂದ ನಮ್ಮ ಫ್ರೆಂಡ್ಸ್ಗಿಂತ ನಾವು ನಮ್ಮ ಶತ್ರುಗಳಿಗೆ ಯಾವಾಗ್ಲೂ ಥ್ಯಾಂಕ್ ಮಾಡ್ಬೇಕು. ಓಕೆ, ಹಾಗಂತ ನನ್ ಬೆಳವಣಿಗೆ ನಿಲ್ಲಿಸ್ಬಿಡ್ಬೇಕಾ? ನಾಳೆಯಿಂದ ನಾನು ಎಷ್ಟೋ ಜನಕ್ಕೆ ಬೇಜಾರಾಗತ್ತಪ್ಪ ನಾನು ಉದ್ಧಾರ ಆದ್ರೆ, ಅದಕ್ಕೋಸ್ಕರ ನಾನು ನಿಲ್ಲಿಸ್ಬಿಡ್ತೀನಿ. ನೋ, ದಟ್ಸ್ ನಾಟ್ ದ ವೇ. ಆಯ್ತಾ? ನಾವ್ ಏನಾದ್ರೂ ನಾವು ಉದ್ಧಾರ ಆಗೋದ್ರ ಕಡೆಗೆ ಹೋಗ್ತಾ ಇರ್ಬೇಕು. ಇವೆಲ್ಲ ಅನುಭವ ಆಗ್ತಾ ಇರತ್ತೆ. ತುಂಬಾ ಜನ ಬೇಡದೇ ಇರೋ ಫ್ರೆಂಡ್ಸ್ ಆಗ್ತಾರೆ, ತುಂಬಾ ಜನ ಶತ್ರುತ್ವನಂತೂ ಸಿಕ್ಕಾಪಟ್ಟೆ ಕಟ್ಕೋತೀವಿ. ಆದ್ರೂ ಕೂಡ ನಾವು ವಿ ಶುಡ್ ಕಂಟಿನ್ಯೂ ಟು succeed. It's very, very important. So, even though you do not trust your friends, you have to trust your enemies. ನಿಮ್ಮ ಶತ್ರುಗಳ ಮೇಲೆ ನಂಬಿಕೆ ಇಡಿ. ಅವ್ರು ಏನ್ ಹೇಳ್ತಾರೋ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ. ಯಾವಾಗ್ಲೂ ಅಷ್ಟೇ, ಶತ್ರುಗಳು ಹೇಳೋದಕ್ಕೆ ಕಿವಿ ಕೊಡಿ, ಅಲ್ಲಿ ನಿಮಗೆ ಪಾಠ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲ ನಾವು ಯೋಚನೆ ಮಾಡೋದೆಲ್ಲ ಸ್ವಲ್ಪ ತಲೆ ಕೆಳಗಾಗಿ ಯೋಚನೆ ಮಾಡ್ಬೇಕು ಜೀವನದಲ್ಲಿ ಕೆಲವು ಸತಿ. ಆವಾಗ ನಮಗೆ ಎಷ್ಟೋ ವಿಷಯಗಳಿಗೆ ಆನ್ಸರ್ ಸಿಗುತ್ತೆ. ಸೊ ಐ ಹೋಪ್ ಯು ಆರ್ ಆಲ್ ವಿತ್ ಮೀ. ನಾನು ಐ ಜಸ್ಟ್ ವಾಂಟ್ ಟು ಟಾಕ್ ಟು ಎ ಕಪಲ್ ಆಫ್ ಯು ಬಿಫೋರ್ ಐ ಗೋ ಅಂಡ್ ದೆನ್ ಕ್ಯಾನ್. ಎಸ್, ಓಕೆ. ಇನ್ಯಾರಾದ್ರೂ ಮಾತಾಡ್ತೀರಾ? ಇನ್ಯಾರಾದ್ರೂ ಫಾಲೋ ಮಾಡ್ತಾ ಇದ್ದೀರಾ ಅಲ್ವಾ? ಇಂಟ್ರೆಸ್ಟಿಂಗ್ ಆಗಿದ್ಯಾ ಮ್ಯಾಮ್? ಸೋ ಟ್ರೂ ಮ್ಯಾಮ್. ಎಷ್ಟೋ ನಮ್ಗೆ ಆ ಅನುಭವಗಳಾಗಿರುತ್ತೆ. ನೀವ್ ಹೇಳ್ದಂಗೆ ನಾವ್ ಅನ್ಕೊಂಡಿರ್ತೀವಿ, ಬೇಕಾ ಇದು ಸಾಕು, ಹಿಂಗೆ ಮೋಸ ನಂಬಿ ಹೋಗಿರೋದು ಸಾಕು, ನಾವು ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂತಾನೆ ನಮ್ಗೆ ಎಷ್ಟು ಸತಿ ಪ್ರೇರಣೆ ಆಗ್ಬಿಡುತ್ತೆ. ಬಟ್ ಲಿಸ್ನಿಂಗ್ ಟು ಯು ಸೀರಿಯಸ್ಲಿ, ನಮ್ ಮೋಟಿವೇಶನ್ ಬಿಡಬಾರ್ದು ಅನ್ನೋದು ನನ್ಗೆ ತುಂಬಾ ಅರಿವಾಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ಯಾರಾದ್ರೂ ಮಾತಾಡ್ತೀರಾ? ಮುಂದಕ್ಕೆ ಕಂಟಿನ್ಯೂ ಮಾಡಲಾ? Yes, ma'am. This padya, this poem, ma'am, it brings out all our innate qualities in us. In spite of all hardships, hurdles, many a times we feel like stepping back. It ಬೇಡ, ಇದು ಮಾಡೋದೇ ಬೇಡ, ಇಂಥವ್ರಿಗೆ ನಾವೇನು ಮಾಡ್ಲೇಬಾರ್ದು. ಆದ್ರೂ ನಮ್ಮಲ್ಲಿರುವ, ನೀವು ಹೇಳ್ದಂಗೆ ಒಂದು ಗುಪ್ತ ಶಕ್ತಿ ಇಲ್ಲ, ಇದು ಮಾಡೋಣ, ಅವ್ರು ಹೇಗಾದ್ರೂ ಇದ್ಕೊಳ್ಳಿ, ಮಾಡೋಣ. ದಿಸ್ ಇಸ್ ವೆರಿ ವೆರಿ ಇನ್ಸ್ಪಿರೇಷನಲ್, ಮ್ಯಾಮ್. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಪೋಯಮ್. ಥ್ಯಾಂಕ್ ಯು, ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ರಮ್ಯಾ ಲೋಕೇಶ್ ಅವ್ರು ಕೈ ಎತ್ತಿದ್ದಾರೆ, ಮಾತಾಡ್ತಾರಾ? ಮೇಡಮ್ ನಮಸ್ತೆ. ನಮಸ್ತೆ. ನೀವ್ ಹೇಳ್ದಂಗೆ ನಮಗೆ ಬೇಜಾರಾಗಿದ್ದಾಗ ನಮಗೆ ಯಾರು ತುಂಬಾನೇ, ನಾವು ನಮ್ಮ ಅಂದ್ರೆ ಫಸ್ಟ್ ಸರ್ಕಲ್ ಅಂತ ನಾವ್ ಹೇಳ್ತೀವಲ್ಲ, ಅವರಿಂದ ನಾವು ತುಂಬಾನೇ ಬೇಜಾರಾಗಿದ್ದಾಗ ಇನ್ ಮುಂದಕ್ಕೆ ಅವ್ರ ಜೀವನ ಅವ್ರಿಗಪ್ಪ, ನಮ್ ಜೀವನ ನಮ್ಗೆ ಅಂತ ನಾವ್ ಹಿಂದಕ್ ಬಂದಿರ್ತೀವೋ, ನೆಕ್ಸ್ಟ್ ಟೈಮ್ ತೊಂದ್ರೆ ಅಂತ ಆದ್ರೆ ನಾವೇ ಮುಂದಿರ್ತೀವಿ ಅವ್ರಿಗೆ ಸಹಾಯ ಅಂತ ಮಾಡಕ್. ಅವ್ರು ಮಾಡಿರೋ ನೋವನ್ನ, ಮಾತುಗಳನ್ನೆಲ್ಲಾನುವೆ ಮರ್ತ್ಬಿಟ್ಟು, ಅದೇ ಹೇಳ್ತಾರಲ್ಲ, ಹೊಡೆದಿರೋ ಏಟನ್ನಾದ್ರೂ ಮರಿಬೋದು, ಮಾತನ್ನ ಮರಿಯಕ್ಕಾಗಲ್ಲ ಅಂತ. ಹಂಗಿದ್ರು ಸಹಿತ ನಾವ್ ಅವ್ರು ಮಾಡಿರೋ ಒಳ್ಳೆತನನ ನೆನ್ಪಿಸ್ಕೊಂಡು ನಾವೇ ಮುನ್ನುಗ್ಗಿರ್ತೀವಿ ಮಾಡಕ್ಕೆ ಅಂತ. ಮುಂದಿಂದ ಏನಾಗುತ್ತೋ ನೋಡೋಣ ಬಿಡು, ಈಗ ಸದ್ಯಕ್ಕೆ ತೊಂದ್ರೆಯಲ್ಲಿದ್ದಾರೆ, ಸಹಾಯ ಮಾಡೋಣ, ಒಬ್ರಗ್
ತೊಂದರೆ ಕೊಡ್ಲಿಲ್ಲ ಅಂದ್ರೂ ಅವ್ರಿಗೆ ಸಹಾಯದ ಅವಶ್ಯಕತೆ ಇದೆ ಅಂದಾಗ ನಾವು ಮುಂದೆ ನಿಂತು ಸಹಾಯ ಮಾಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅಕಸ್ಮಾತ್ ಮಾಡ್ಲಿಲ್ಲ ಅಂದ್ರೆ ನಮಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರುತ್ತೆ? ನನ್ ನಾನು ಕಳ್ಕೊಂಡಂಗೆ, ನಾನು ಕಳ್ಕೊಂಡಂಗ ಆಗ್ಬಿಡುತ್ತೆ. ಸೊ ನನ್ನ ಐಡೆಂಟಿಟಿನ, ನನ್ನ ಇದನ್ನ ಯೂನಿಕ್ನೆಸ್ ಅನ್ನ ನಾನ್ ಬಿಡಬಾರ್ದು. ಯಾರೋ ಏನೋ ಅಂದ್ರು ಅಂದ್ಬಿಟ್ಟು ನಾವು ನಮ್ಮ ಐಡೆಂಟಿಟಿನ ಬಿಟ್ಕೊಡೋದ್ರಲ್ಲಿ ಅರ್ಥ ಇರಲ್ಲ ಅಂತ ನನ್ಗನ್ಸುತ್ತೆ. ಪರ್ಫೆಕ್ಟ್, ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ರೆಡ್ಮಿ ಯಾರೋ ಮಾತಾಡ್ತಾರ? ಫೋನ್ ಹೆಸರು ಇಟ್ಕೊಂಡಿದ್ದಾರೆ. ಲಕ್ಷ್ಮಿ ಮೊದ್ಲೇ ಅನೌನ್ಸ್ ಮಾಡಿದ್ರು, ಆದಷ್ಟು ಫೋನ್ ಹೆಸರು ಇಟ್ಕೊಂಡ್ರೆ ಕಷ್ಟ ಆಗತ್ತೆ ಅಂತ. ಅವರು ಕೈ ಎತ್ತಿದ್ದಾರೆ, ಮಾತಾಡ್ತಾರ? ಇಲ್ಲ. ಹಲೋ ಹಲೋ, ಎಸ್ ಹೇಳಿ. ಹಲೋ, ಹಾ ಹೇಳಿ. ಅದೇ ಮೇಡಮ್, ನೀವ್ ಹೇಳಿದ ಹಾಗೆ ನಮ್ಗೆ ಒಂದ್ ಗಾದೆ ಇದೆ ಹಳ್ಳಿ ಕಡೆ, ಹಾ ಹಂದಿ ಇದ್ರೆ ಕೇರಿ ಶುದ್ಧ ಆಗ್ತದೆ, ನಿಂದಕರಿದ್ರೆ ನಾವು ಬುದ್ಧಿ ಕಲಿತೀವಿ. ನಮ್ಮನ್ನ ಯಾವಾಗ ತಿರ್ಗಳವ್ರನ್ನ ನಾವು ದ್ವೇಷ ಮಾಡಕ್ ಹೋಗ್ಬಾರ್ದು. ನಮ್ಮ ಒಬ್ರು ಗೌಡ್ರು ಇದ್ರು ನಮ್ಮೂರಲ್ಲಿ, ಅವ್ರು ಹೇಳೋರು, ನೋಡೋ ಯಾವಾಗ್ಲೂ ನಮ್ಗೆ ಎಚ್ಚರಿಸ್ತಾರೆ ಅವರು, ನೀನು ತಪ್ಪಾರಿಗೆ ಹೋಯ್ತಾ ಇದೀಯ ಅಂತ ನಿನ್ನನ್ನು ಎಚ್ಚರಿಸ್ತಾರೆ. ಅವ್ರನ್ನ ನೀನು ತಪ್ಪು ಅಂತ ತಿಳ್ಕೊಬೇಡ, ನಿನ್ನ ಟೀಕೆ ಮಾಡೋರು, ನಿಂದೆ ಮಾಡೋರು, ಬೈಯೋರು ಇರ್ಲೇಬೇಕು ಅಂತ ಹೇಳೋದು. ಇದು ಸತ್ಯವಾದ ಮಾತು. ಎಂದೆಂದಿಗೂ ಇವತ್ತಲ್ಲ, ಯಾವತ್ತೂ ಕೂಡ ಇದು ಅಮರ. ಹೌದು. ಅದಕ್ಕೆ ಪುರಂದರ ದಾಸರದು ಇದು ಇದೆಯಲ್ಲ, ನಿಂದಿಸುವವರು ಇರಬೇಕಯ್ಯ, ನಿಂದಕರಿರಬೇಕಯ್ಯ ಜಗದೊಳಗೆ, ನಿಂದಕರ ಇರಬೇಕಯ್ಯ ಜಗತ್ತಿನಲ್ಲಿ. ಹೌದು ಹೌದು ಮೇಡಮ್, ಹೌದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಮುಂದಕ್ಕೆ ಹೋಗೋಣ ಈಗ. ಯಾರು ಕಲಾ ಮಾತಾಡ್ತಾ ಇದ್ದಾರ? ಇಲ್ಲ ಅಂತ ಕಾಣುತ್ತೆ ಅಲ್ಲ? ಕಂಟಿನ್ಯೂ ಮಾಡಿ ಮ್ಯಾಮ್, ಕೊನೆಯಲ್ಲಿ ಮತ್ತೆ ತಗೊಂಡ್ರೆ ಆಯ್ತು. ಸರಿ, ತೊಂದ್ರೆ ಇಲ್ಲ. ಓಕೆ. ಸೊ ಇಫ್ ಯು ಆರ್ ಆನೆಸ್ಟ್ ಅಂಡ್ ಫ್ರಾಂಕ್, people may cheat you. Be honest and frank anyway. ನೀವು ಪ್ರಾಮಾಣಿಕವಾಗಿ ಬದುಕ್ತೀನಿ, ನಾನು ಸಿನ್ಸಿಯರ್ ಆಗಿ ಎಲ್ಲ ಮಾಡ್ತೀನಿ, ಆನೆಸ್ಟ್ ಆಗಿ ಮಾಡ್ತೀನಿ ಅಂದ್ರೆ ಪ್ರಪಂಚದಲ್ಲಿ ನೋಡಿ, ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ, ಪ್ರಾಮಾಣಿಕತೆ ಬೇಕು ಅಂತ ಹೇಳ್ತೀವಿ. ಎಲ್ಲಿ ನೋಡಿದ್ರು ಆನೆಸ್ಟ್ ಆಗಿರ್ಬೇಕು ಅಂತ ಹೇಳ್ತೀವಿ. ಆದ್ರೆ ಈ ಪ್ರಪಂಚ ಆನೆಸ್ಟಿನ ಹೇಗೆ ರಿಸೀವ್ ಮಾಡುತ್ತೆ? ಆನೆಸ್ಟಿಗೆ ಕೊಡುವಷ್ಟು ಕಿರುಕುಳ, ಆನೆಸ್ಟ್ ಆಗಿದ್ದವ್ರಿಗೆ ಕೊಟ್ಟಷ್ಟು ಕಿರುಕುಳ ಬೇರೆ ಎಲ್ಲೂ ನೀವು ನೋಡಲ್ಲ. ಬರೀ ಕಿರುಕುಳ ಅಲ್ಲ, ಒಂದೊಂದ್ಸತಿ ಶಿಕ್ಷೆನೂ ಆಗ್ಬಿಡುತ್ತೆ, ಯಾಕೆಂದ್ರೆ ನೀವು ಪ್ರಾಮಾಣಿಕರಾಗಿದ್ರಿ ಅಂತ. ನಿಮಗೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಈಗ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ನೀವು ಒಬ್ಬ ಲಂಚ ತಗೊಳ್ದೇ ಇರೋನು ಸಿಕ್ಕಿದ್ರೆ ಅವನೊಂದು ದೊಡ್ಡ ತಲೆನೋವು ಅನ್ಕೋತಾರೆ ಎಲ್ಲಾರು. ಅಂದ್ರೆ ಪ್ರಪಂಚದಲ್ಲಿ ಏನ್ ಬೇಕು? ಎಲ್ಲಾರ್ಗು ಒಂದ್ ಬೆಲೆ ಇರ್ಬೇಕು. ಇವನ್ಗೊಂದ್ ಬೆಲೆ ಇದ್ರೆ ಅವ್ನ್ ಬೆಲೆ ತೆತ್ತಬಿಟ್ಟು ನಾವ್ ಹೆಂಗ್ ಬೇಕಾದ್ರೆ ಡೀಲ್ ಮಾಡ್ಬೋದು. ಆದ್ರೆ ಪ್ರಾಮಾಣಿಕನ್ ಜೊತೆ ಡೀಲ್ ಮಾಡೋದಷ್ಟು ಈಸಿ ಅಲ್ಲ. ಸೊ ಪ್ರಪಂಚ, ಹಿಂದಿನ ಟಾಕ್ ಅಲ್ಲೂ ನಾನು ಹೇಳಿದ್ದೀನಿ, ಸೈಂಟಿಸ್ಟ್ ಗಳ ವಿಷಯ ಹೇಳಿದ್ದೀನಿ, ಹೇಳ್ಬಿಟ್ಟು ನಿಮ್ಗೆ ನಾನು ಸಾಬೀತು ಮಾಡಿದ್ದೀನಿ. ಅವರೆಲ್ಲ ಎಷ್ಟು ತ್ಯಾಗ ಮಾಡ್ಬೇಕಾಗಿತ್ತು ಅವ್ರ ಜೀವನ, ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ. ವಾಟ್ ಎ ಪ್ರೈಸ್ ದೇ ಆಲ್ ಹ್ಯಾಡ್ ಟು ಪೇ ಫಾರ್ ಬೀಯಿಂಗ್ ಆನೆಸ್ಟ್. ಹಾಗಂತ ನಾಳೆಯಿಂದ ನಾನು ಪ್ರಾಮಾಣಿಕವಾಗೇ ಇರಲ್ಲ, ಎಲ್ಲಾರ ತರ ನಾನು ಮೋಸ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಅವಾಗ ನಮಗೂ ಬೇರೆಯವ್ರಿಗೂ, ಈಗ ಒಂದು ಮಾತು ಹೇಳೋದ್ರಲ್ಲ, ನಮಗೂ ಬೇರೆಯವ್ರಿಗೂ ಏನು ವ್ಯತ್ಯಾಸ ಇರಲ್ಲ. ಸೊ ಏನೇ ಅನುಭವ ಆಗಿರ್ಲಿ ನಮಗೆ, ನನ್ನ ಪಾಲಿಸಿ ಆನೆಸ್ಟಿ. ಪ್ರಪಂಚ ಹೇಗ್ ಬೇಕಾದ್ರೆ ತಗೊಳ್ಳಿ ಅದನ್ನ. ನಾನ್ ನಿಮಗೆ ಗೆಲೀಲಿಯೋ ವಿಷಯ ಎಲ್ಲ ಹೇಳ್ದೆ ಹೋದ್ಸತಿ. ಅವನಿಗೆ ಜೀವನದಲ್ಲಿ ಸಾಯಿಸ್ಬಿಡ್ತೀನಿ ಅಂತ ಅಂದ್ರೂ ಕೂಡ ಅವನೇನು ಸೈನ್ಸ್ ಮೇಲೆ ಇದ್ದಿದ್ ಪ್ರೀತಿ ಬಿಡ್ಲಿಲ್ಲ. ಅವನ್ ಕಂಡು ಹಿಡ್ದಿದ್ದೆಲ್ಲ ಪ್ರಪಂಚಕ್ಕೆ ಸಿಗ್ಲಿ ಅನ್ನೋ ಆಸೆ ಬಿಡ್ಲಿಲ್ಲ. ಗುಟ್ಟಾಗದನ್ನೆಲ್ಲ ಎಲ್ಲಿ ಪ್ರಚಾರ ಮಾಡ್ತಾರೋ ಅಲ್ಲಿ ಕಳಿಸ್ದ. ಸಿಕ್ಕಾಕೊಂಡಿದ್ರೆ ಅವನಿಗೆ ಖಂಡಿತ ಸಾವಿರ್ತಿತ್ತು, ಅದಕ್ ಕೂಡ ಹೆದರ್ಲಿಲ್ಲ ಅವನು. ಯಾಕೆಂತಂದ್ರೆ ಈ ವಿದ್ಯೆ ಸೇರ್ಬೇಕು, ಪ್ರಪಂಚಕ್ಕೆ ಸಿಗಬೇಕು ಈ ವಿದ್ಯೆ ಅಂತ ಹೇಳಿ. ಸೊ
You should continue to be honest. Be honest and frank anyway. What you spend years building, someone could destroy overnight. Build it anyway. ನೋಡಿ, ಇಲ್ಲಿ ಬಿಲ್ಡಿಂಗ್ ಅಂತಂದ್ರೆ ನಾವು ಬರೀ ಫಿಸಿಕಲ್ ಅಂತ ಅನ್ಕೋಬಾರ್ದು. ಅಥವಾ ಇವಾಗ ಮನೆ ಕಟ್ತೀವಿ, ಮನೆ ಕಟ್ಟೋನೆ ಆ ಮನೆಯಲ್ಲಿ ಇರಕ್ ಯೋಗ ಇರಲ್ಲ. ಅಥವಾ ಆ ಮಕ್ಕಳು ಎಷ್ಟು ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ಮಾಡಿದ್ರಪ್ಪ ಈ ಮನೇನ ಅಂತ ಅವ್ರಿಗೇನು ಅಷ್ಟು ವ್ಯಾಲ್ಯೂ ಇರಲ್ಲ. ಅದು ಈ ತರದ್ದು ಫಿಸಿಕಲ್ ಲೆವೆಲ್ ಅಲ್ಲಿ. ಆದ್ರೆ ಕಟ್ಟೋದು ಅಂದ್ರೆ ಯಾವುದು ಬೇಕಾರಾಗಿರ್ಬೋದು. ಎಲ್ಲಿ ನಿಮ್ಮ ಗಮನ, ನಿಮ್ಮ ಟೈಮು, ನಿಮ್ಮ ದುಡ್ಡು, ನಿಮ್ಮ ಎಫರ್ಟ್ ಕೊಟ್ಟಿದಿರೋ ಅದೆಲ್ಲ ನೀವು ಕಟ್ಟಿರೋದೆ. ಓಕೆ, ಅದು ಹೋದಾಗ ನಮಗೆ ತುಂಬಾ ಬೇಜಾರಾಗುತ್ತೆ. ಅಂದ್ರೆ ಕಷ್ಟಪಟ್ಟು ಎಷ್ಟೋ ಮಕ್ಕಳನ್ನ ಬೆಳೆಸಿರ್ತಾರೆ. ಎಷ್ಟೋ ಜನ ಮದುವೆ ಮಾಡ್ಕೊಂಡು ಅಮ್ಮನ್ ಕಂಡ್ರೆ ಬೆಲೆನೇ ಇರಲ್ಲ. ಅಮ್ಮ ಮಾಡಿದ ತ್ಯಾಗಗಳ್ ಜ್ಞಾಪಕನೇ ಇರಲ್ಲ. ಹೆಂಡತಿ ಎಲ್ಲಿಂದಾನೋ ಬಂದಿರ್ತಾಳ, ಅವಳಿಗೇನು ಅಮ್ಮನ ಬೆಲೆ ಅವಳಿಗೆ ಗೊತ್ತಿರಲ್ಲ. ಆದ್ರೆ ಈ ಮಗನೂ ಕಳ್ಕೊತಾನಲ್ಲ ಬೆಲೆ. ಆಗ ಜೀವನ ಎಲ್ಲ ಕಷ್ಟಪಟ್ಟು ನಾನು ಇದರಲ್ಲಿ ಇದನ್ನ ಮಾಡ್ದೆ, ಏನ್ ಪ್ರಯೋಜನ ಆಯ್ತು ಅಂತ ಅನ್ಸುತ್ತೆ. ಅಥವಾ ತುಂಬಾ ಕಷ್ಟಪಟ್ಟು ಓದಿಸಿ ಬೆಳೆಸಿ ಮಗಳನ್ನ ಎಲ್ಲೋ ಮದುವೆ ಮಾಡ್ಕೊಟ್ಟಾಗ ಅವಳು ಡಿವೋರ್ಸ್ ಮಾಡ್ಕೊಂಡು ಮನೆಗ್ ಬಂದಾಗ ಏನ್ ಅವಳ ಜೀವನ ಹೀಗಾಗೋಯ್ತು, ನಾವು ಕಟ್ಟಿದ್ದೆಲ್ಲ, ಇನ್ಮೇಲೆ ನಾನು ಏನು ಮಾಡಲ್ಲಪ್ಪ. ಹಾಗಾಗಲ್ಲ. ಏನು ಹೋದ್ರು ಕೂಡ ಮತ್ತೆ ಕಟ್ಟಬೇಕು. ಕೆಡವಿದ್ದನ್ನ ಮತ್ತೆ ಕಟ್ಟಬೇಕು, ಕಟ್ಟಿದ್ದನ್ನ ಮತ್ತೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಯು ಹ್ಯಾವ್ ಟು ಬಿಲ್ಡ್ ಎನಿವೇ. ದಟ್ ಈಸ್ ಲೈಫ್. ಜೀವನದಲ್ಲಿ ಇದು ಆಗ್ತಾನೆ ಇರುತ್ತೆ. ಈ ಪ್ರಕ್ರಿಯೆ ಎಲ್ಲಾನು ನಶಿಸ್ ಹೋಗ್ತಾ ಇರುತ್ತೆ, ತಿರುಗಿ ಎಲ್ಲ ಸೃಷ್ಟಿ ಆಗ್ತಾ ಇರುತ್ತೆ. ಜೀವನ ಬದುಕೆ ಹೀಗಿರ್ಬೇಕಾರೆ ನಾನ್ ಯಾಕೆ ನನ್ನ ಲೈಫ್ ಬೇರೆ ತರ ಇರ್ಬೇಕು ಅನ್ಕೋತ. ಇವತ್ತೇನೇನ್ ಕಟ್ತಾ ಇದ್ದೀನಿ, ನಾಳೆ ಇದೆಲ್ಲ ಹೋಗುತ್ತೆ, ಪರವಾಗಿಲ್ಲ. ಆದ್ರೂ ಪ್ರೀತಿಯಿಂದ ಕಟ್ತೀನಿ, ಆದ್ರೂ ಶ್ರದ್ಧೆಯಿಂದ ಕಟ್ತೀನಿ ಅಂತನ್ನೋ ಮನೋಭಾವ ಬೆಳೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಫ್ ಯು ಫೈಂಡ್ ಸೆರೆನಿಟಿ ಅಂಡ್ ಹ್ಯಾಪಿನೆಸ್, ದೇ ಮೇ ಬಿ ಜೆಲಸ್. ಬಿ ಹ್ಯಾಪಿ ಎನಿವೇ. ನೋಡಿ, ಹ್ಯಾಪಿನೆಸ್ ಅನ್ನೋದು ಯಾವ ವಸ್ತುವಿಂದ ಎಲ್ಲ ಬರಲ್ಲ. ಹ್ಯಾಪಿನೆಸ್ ಅನ್ನೋದು ಒಂದು ನಾವು ಮಾಡ್ಕೊಳ್ಳುವಂತ ನಿರ್ಧಾರ. ಏನೇ ಆಗ್ಲಿ ನಾನ್ ಸಂತೋಷವಾಗಿರ್ತೀನಿ. ನನ್ ಜೀವನದಲ್ಲಿ ಆಗೋ ಹೋಗುಗಳೆಲ್ಲ ಯಾವುದು ನನ್ನ ಸುಖಕ್ಕೆ ಅಡ್ಡ ಬರ್ಕೊಡುದು. ಅದ್ರ ಪಾಡಿಗೆ ಅದಾಗ್ತಾ ಇರುತ್ತೆ. ಏನೋ ಕಷ್ಟ ಬರುತ್ತೆ, ಆ ಕಷ್ಟನ ನಾನ್ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀನಿ. 100 ಜನ ನನ್ನ ನೋಡಿ ಹೊಟ್ಟೆ ಉರ್ಕೋತಾರೆ. ಏನ್ ಬೇಕಾರಾಗ್ಲಿ, ಏನಪ್ಪ ಇವಳು ಏನ್ ಮಾಡಿದ್ರು ನಮ್ದಂತಾ ಇರ್ತಾಳಲ್ಲಪ್ಪ, ಇವಳಿಗೆ ನಿಜವಾಗ್ಲೂ ಕಷ್ಟ ಇದೆಯಾ, ಹೀಗೆಲ್ಲ ಮಾತಾಡ್ತಾರೆ. ಸುಮಾರು ಜನ ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು, ನೀವು ಚೆನ್ನಾಗಿ ಮಾತಾಡ್ಕೊಂಡು, ಎಲ್ಲಾರ ಜೊತೆ ನಗ್ನಗ್ತಾ ಆದ್ರೆ ಆಕಾಶ ತಲೆ ಮೇಲೆ ಬಿದ್ದೋಯ್ತು ಅನ್ನೋ ತರ ಇಲ್ದೆ ನಗ್ತಾ ಇದ್ರೆ ನಿಮಗ್ ಕಷ್ಟವೇ ಇಲ್ಲ ಅನ್ಕೋತಾರೆ ಎಲ್ಲಾರು. ಅಂದ್ರೆ ಕಷ್ಟ ಇದ್ದವ್ರ ಲಕ್ಷಣ ಹೇಗೆ, ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತ್ಕೋಬೇಕು. ಬಂದವ್ರ ಹತ್ರ ಎಲ್ಲ ನನ್ ಕಷ್ಟ ಅಂತ ಹೇಳ್ಕೋಬೇಕು. ನೀವ್ ಅದನ್ನ ಮಾಡದೇ ಇದ್ರೆ ಎಲ್ರು ಅನ್ಕೋತಾರೆ ನಿಮ್ಗೆ ಕಷ್ಟನೇ ಇಲ್ಲ. ಇವತ್ತು ನನಗೆ ಯಾರೋ ಕೇಳ್ತಾ ಇದ್ರು, ನೀನ್ ಮನೇಲಿ ತಿಂಡಿ ಅಡಿಗೆ ಎಲ್ಲ ಮಾಡ್ತೀಯಾ ಅಂತ ಕೇಳ್ತಾ ಇದ್ರು. ಅಂದ್ರೆ ಬರೀ ಡ್ರೆಸ್ ಮಾಡ್ಕೋತೀನಿ, ತಿಂಡಿ ಅಡಿಗೆ ಏನು ಮಾಡಲ್ಲ ಅಂತ. ಈ ಕಲ್ಪನೆ ನೋಡಿ, ನಮ್ಗೆ ಯಾರು ಖುಷಿಯಾಗಿ ಸಂತೋಷವಾಗಿ ಇರ್ತಾರೆ ಅವರು ಬಹುಶಃ ಯಾವ ತ್ಯಾಗನೂ ಮಾಡಿಲ್ಲ, ಯಾವ ಕಷ್ಟವೂ ಪಟ್ಟಿಲ್ಲ ಅಂತನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಅವರೆಲ್ಲ ಹಾಗ ಅನ್ಕೊಂಡ್ರು ಕೂಡ, ಅಯ್ಯೋ ಅವರೆಲ್ಲ ಹೀಗ ಅನ್ಕೋತಾರೆ, ನಾಳೆಯಿಂದ ನಾನು ಆದಷ್ಟು ನನ್ನ ಸಂತೋಷನ ಹೊರಗಡೆ ತೋರ್ಸಲ್ಲ. ನೋ, ನಾನ್ ಸಂತೋಷವಾಗಿರ್ತೀನಿ ಅನ್ನೋದು ಪ್ರತಿ ದಿನ ಬೆಳಿಗ್ಗೆ ಹೇಳ್ಕೋಬೇಕು. ಯಾಕೆಂದ್ರೆ ನೀವು ಮಾಡಬಹುದಾದ ದೇವರಿಗೆ ಬಹು ದೊಡ್ಡ ಸೇವೆ. ನೀವ್ ಯಾವ ದೇವಸ್ಥಾನಕ್ಕೂ ಹೋಗೋದಲ್ಲ, ನೀವು ಯಾವ ಹರಕೆ ಹೊತ್ಕೊಳ್ಳೋದು ಅಲ್ಲ, ನೀವು ದೇವಸ್ಥಾನಕ್ಕೆ ಸೀರೆ ಉಡ್ಸೋದು ಇದೆಲ್ಲ ಅಲ್ಲ. ನಿಮ್ಮನ್ನ ಸೃಷ್ಟಿಸಿದಕ್ಕೋಸ್ಕರ ನಿಮ್ಮ ಸೃಷ್ಟಿಕರ್ತನಿಗೆ ಈ ಪ್ರಪಂಚಕ್ಕೆ ಬಂದು ನಾನು ಸಂತೋಷವಾಗಿದ್ದೀನಿ ಅಂತ ತೋರ್ಸಿದ್ರೆ ಅದಕ್ಕಿಂತ ದೊಡ್ಡ ದೇವರ ಪೂಜೆ, ಅದಕ್ಕಿಂತ ದೊಡ್ಡ ದೇವರ ಸೇವೆ ಯಾವುದೂ ಇಲ್ಲ. ನೋಡಿ, ನೀವೆಷ್ಟಾರ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿ, ಎಷ್ಟಾರು ತ್ಯಾಗ ಮಾಡಿರಿ, ಎಷ್ಟಾರು ತೊಂದರೆ ಕೊಟ್ಟಿರ್ಲಿ ಅವ್ರು ಚಿಕ್ಕವರಾದಾಗ,
ಅವ್ರು ನಗನಗ್ತಾ ಸಂತೋಷವಾಗಿದ್ರೆ ನೀವು ಪಟ್ಟಿದ ಕಷ್ಟವೆಲ್ಲ ಮರ್ತು ಹೋಗುತ್ತೆ, ಸಾರ್ಥಕ ಅನ್ನಿಸ್ಬಿಡುತ್ತೆ ನೀವು ಮಾಡಿದ್ದೆಲ್ಲ. ಹಾಗೆ ದೇವರು ನಮ್ಮ ತಂದೆ ಅಥವಾ ತಾಯಿ ಸ್ವರೂಪ ಅಂತ ನಾವು ನಂಬೋ ಹಾಗಿದ್ರೆ ದೇವ್ರಿಗೆ ನಮ್ಮಿಂದ ಏನ್ ಬೇಕು? ನಾವು ಸಂತೋಷವಾಗಿರೋದು ಬೇಕು. ಏನೋ ಒಂದ್ ಚಿಕ್ಕ ವಿಷಯ ಸಾಕು ನಮ್ ಸಂತೋಷನ ಹಾಳು ಮಾಡ್ಕೊಳಕ್ಕೆ. ಅವತ್ತೆಲ್ಲ ಅಯ್ಯೋ ಹೀಗಾಗೋಯ್ತು ಬಂದವ್ರ ಹತ್ರ ಎಲ್ಲ ಹೇಳಿ ಕಂಪ್ಲೇಂಟ್ ಮಾಡಿ ಅವರಿಗೂ ಆದಷ್ಟು ನೆಗೆಟಿವಿಟಿ ಕೊಟ್ಟು ಇರುತ್ತೆ, ಸಮಸ್ಯೆಗಳಿರುತ್ತೆ. ಅದನ್ನ ತಮಾಷೆ ಮಾಡ್ಕೊಂಡು ನೋಡ್ಕೊಂಡು ಅದಕ್ಕೇನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು, ಅದಕ್ಕೆ ಪರಿಹಾರಗಳು ಹುಡುಕೊಂಡು ಮಾಡ್ಕೋಬೇಕು. ಅದಕ್ಕೋಸ್ಕರ ಆಕಾಶ ತಲೆ ಮೇಲೆ ಬಿದ್ದೋ ಹಾಗಿರೋ ಬೇಕಾಗಿಲ್ಲ, ಸಂತೋಷವಾಗೇ ಮಾಡ್ಬೇಕು. ಸೊ ಯಾರಾದ್ರೂ ಹೊಟ್ಟೆ ಉರ್ಕೊಳ್ಳಿ, ಯಾರಾದ್ರೂ ನಿಮ್ಮ ಸಂತೋಷನ ಹಾಳು ಮಾಡಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾರೆ. ನೀವು ನೋಡಿರ್ಬಹುದು, ಅಕಸ್ಮಾತ್ ಯಾರಾದ್ರೂ ಒಂದ್ ಸ್ವಲ್ಪ ದಪ್ಪ ಆಗೋಗಿದ್ರೆ ತಕ್ಷಣ ಹೇಳ್ಬೇಕು ಅವ್ರಿಗೆ, ಯಾಕೆಂದ್ರೆ ಅವ್ರ ಸಂತೋಷನ ಹಾಳು ಮಾಡ್ಬೇಕು ನಾವು. ಏನೇ ದಪ್ಪ ಆಗೋಗಿದ್ಯಾ ನೀನು, ಅದೇನ್ ಕೇಳೋ ವಿಷಯ ಅಲ್ಲ. ಆಮೇಲೆ ಇನ್ ಕೆಲವರು ಅಪ್ಪ ಯಾಕೋ ವಯಸ್ಸಾಗೋ ತರ ಕಾಣಿಸ್ಬಿಟ್ಟಿದ್ಯಾ ನೀನು, ಇದೆಲ್ಲ ಯಾವ ತರ ಕಾಂಪ್ಲಿಮೆಂಟ್? ಯಾರಿಗೆ ಖುಷಿ ಆಗುವಂತ? ಇದ್ಯಾಕೆ ಇಷ್ಟು ಕೆಟ್ಟದಾಗಿ ಡ್ರೆಸ್ ಮಾಡ್ಕೊಂಡಿದ್ಯಾ ನೀನ್ ಇವತ್ತು? ಆಮೇಲೆ ಅದೇ ನಿಮ್ ಮನೇಲಿ ಏನೋ ಗಲಾಟೆ ಆಗ್ತಿತ್ತು ನೋಡಿ. ಇದೆಲ್ಲ ನಿಮಗೆ ನಿಮ್ಮ ಸಂತೋಷನ ಹಾಳು ಮಾಡುವಂತ ವಿಚಾರ. ಸೊ ಇದನ್ನ ನಿಮ್ಮ ಅಕ್ಕಪಕ್ಕ ಎಲ್ಲ ಸುಮಾರು ಜನ ಇದನ್ನ ಟ್ರೈ ಮಾಡ್ತಾ ಇರ್ತಾರೆ ನೆಗೆಟಿವ್ ಆಗಿ. ಅದೆಲ್ಲ ಯಾವುದು ಲೆಕ್ಕಿಸ್ಕೊಳ್ದೆ ಬಿ ಹ್ಯಾಪಿ ಎನಿವೇ. The good you do today, people will forget tomorrow. ಇದು ಎಲ್ಲ ನಮ್ಮೆಲ್ಲರಿಗೂ ನಾ ಹೇಳದ್ನಲ್ಲ, ನಾವ್ ಯಾರು ಇಲ್ಲಿ ಒಬ್ರು ಇಲ್ಲ ಸಹಾಯ ಮಾಡದೇ ಇರೋರು, ಎಲ್ಲಾರು ಸಹಾಯ ಮಾಡಿ ಕೈ ಸುಟ್ಕೊಂಡವ್ರೆ. ಎಷ್ಟು ಜನ ಕೃತಜ್ಞತೆ ತೋರಿಸ್ತಾರೆ, ಎಷ್ಟು ಜನ ನಿಮಗೆ ನೀವು ತೋರಿಸಿದ ಒಳ್ಳೆತನನ ವಾಪಸ್ ತೋರಿಸ್ತಾರೆ. ಇದೆಲ್ಲ ಆಗೋದೇ ಇಲ್ಲ. ಯಾವಾಗ್ಲೂ ನೋಡಿ, ಒಂದು ಪ್ರಿನ್ಸಿಪಲ್ ಇಟ್ಕೋಬೇಕು ಲೈಫಲ್ಲಿ. ನೀವ್ ಯಾರಿಗಾರ ಸಹಾಯ ಮಾಡ್ತೀರಾ, ಅಲ್ಲೇ ಮರ್ತು ಹೋಗ್ಬಿಡ್ಬೇಕು. ನೀವು ಮಾಡಿದ ಒಳ್ಳೇದನ್ನ ಮಾಡಿದ ತಕ್ಷಣ ಮರ್ತು ಹೋಗ್ಬಿಡ್ಬೇಕು. ಮಾವಿನ ಹಣ್ಣು ಸಿಪ್ಪೆ ತೆಗಿಯಮ್ಮ, ನಾನ್ ಹೆಚ್ಕೊಂತೀನಿ. ಕಲ್ಪನಾ ಅವ್ರೆ, ಬಾಳೆಹಣ್ಣು ಸಿಪ್ಪೆ ಆಮೇಲೆ ಹೆಚ್ಕೊಳ್ಳಿ, ಈಗ Sorry. ಮಾಡ್ಕೊಳ್ಳಿ. ಸೊ ನಾವು ಹಾಗಂತ ನಂಬಿಕೆ ಕಳ್ಕೊಂಡು ನಾವು ಮತ್ತೆ ಮಾಡ್ಬಾರ್ದು. ಅವ್ರಿಗೆ ಕೃತಜ್ಞತೆನೇ ಇಲ್ಲ ನೋಡಿ. ನಾನು ಅವ್ರಿಗೆ ಎಷ್ಟು ಮಾಡ್ದೆ, ಇವತ್ತು ಮುಖ ತಿರ್ಗಿಸ್ಕೊಂಡು ಆ ಕಡೆ ಹೋಗ್ತಾರೆ, ನನ್ನನ್ನು ಮಾತಾಡ್ಸಲ್ಲ. ಯಾಕೆ? ಬೇಕಾಗಿಲ್ಲ, ಮಾತಾಡ್ಸ್ಬೇಕಾಗಿಲ್ಲ. ನಮ್ಗೆ ಎಲ್ಲಾರು ನಮಗೆ ಕಾಲಿಗೆ ಬೀಳ್ತಾ ಇರ್ಬೇಕು ಕೊನೆವರೆಗೂ, ನಮಗ್ ಕೃತಜ್ಞತೆ ಎಕ್ಸ್ಪ್ರೆಸ್ ಮಾಡ್ಬೇಕು. ಅವ್ರಿಗೋಸ್ಕರ ನಾವು ಮಾಡಿದ್ವಿ ಅಂತ ನಾವು ಅನ್ಕೋತೀವಿ, ಅದಕ್ಕೆ ನಮಗೆ ಈ ಪ್ರತಿಕ್ರಿಯೆ ಬೇಕು. ಯಾರಿಗೋಸ್ಕರನು ಯಾರು ಏನು ಮಾಡಲ್ಲ, ಎಲ್ಲವೂ ಸ್ವಾರ್ಥಕ್ಕೋಸ್ಕರನೇ ಮಾಡೋದು. ಅದರಿಂದ ನೀವು ಸಹಾಯ ಮಾಡೋದ್ರಲ್ಲೂ ಒಂದು ಸ್ವಾರ್ಥ ಇದೆ, ದಯವಿಟ್ಟು ತಿಳ್ಕೊಳ್ಳಿ. ಅದರಿಂದ ಅವ್ರ ಕೃತಜ್ಞತೆ ಏನು ಮ್ಯಾಟರ್ ಆಗಲ್ಲ. ನನ್ಗೆ ಬೇಕಾಗಿತ್ತ ನಾ ಮಾಡ್ದೆ ಅಷ್ಟೇ. ಅಲ್ಲಿ ಮಾಡಿದ ತಕ್ಷಣ ಮರ್ತು ಬಿಟ್ರೆ ನಮಗೆ ಮತ್ತೆ ಮತ್ತೆ ಒಳ್ಳೇದ್ ಮಾಡಕ್ಕೆ ಅವಕಾಶ ಇದೆ. ಯಾವಾಗ ಒಂದ್ಸತಿ ಒಳ್ಳೇದ್ ಮಾಡ್ಬಿಟ್ಟು ಅವರು ನಮ್ಗೆ ತಿರ್ಗಿ ಕೃತಜ್ಞತೆ ತೋರ್ಸ್ಲಿಲ್ಲ, ಅವ್ರು ನಮಗ್ ಹಿಂಗ್ ಮಾಡಿದ್ರು, ಅವ್ರು ನಮಗ್ ಹಂಗ್ ಮಾಡಿದ್ರು, ನಮ್ಮ ಹತ್ರ ಬೇಕಾದಾಗ ಸಹಾಯ ತಗೊಂಡ್ರು, ನಾವು ಹೋಗಿ ಸಹಾಯ ಕೇಳಿದಾಗ ನಮಗ್ ಮಾಡ್ಲಿಲ್ಲ, ಇವನ್ನೆಲ್ಲ ಇಟ್ಕೊಂಡು ಜೀವನದಲ್ಲಿ ಎಷ್ಟು ನೊಂದ್ಕೋತೀವಿ, ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ. ಅದಾಗಿದ ತಕ್ಷಣ ಮರ್ತು ಬಿಟ್ರೆ ಇನ್ನೊಂದ್ಸತಿ ಒಳ್ಳೇದ್ ಮಾಡಕ್ಕೆ ನಮಗೆ ಅವಕಾಶ ಇರುತ್ತೆ. ಮಾಡ್ದಾಗೆಲ್ಲ ಮಾಡಿ ಮರ್ತು ಬಿಡಿ. ಕಂಟಿನ್ಯೂ ಟು ಡೂ ಗುಡ್ ಎನಿವೇ. ಗಿವ್ ದ ವರ್ಲ್ಡ್ ದ ಬೆಸ್ಟ್ ಯು ಹ್ಯಾವ್ and it may never be enough. ಎಷ್ಟೊಂದ್ಸತಿ ಎಂತೆಂತ ಪರಿಸ್ಥಿತಿನಲ್ಲಿ ನಾವು ಇರ್ತೀವಿ ಅಂತಂದ್ರೆ, ನಾವು ನಮ್ಮ ಬೆಸ್ಟ್ ಅಂದ್ರೆ ನಮ್ದು ಎಷ್ಟು ಶ್ರಮ ಹಾಕಿ ನಮ್ ಕೈ ಮೀರಿ ಮಾಡಿ ಕೊಟ್ಟಿರ್ತೀವಿ, ಆದ್ರೆ ಜನ ಅದನ್ನ ಲೆಕ್ಕಿಸ್ಕೊಳಲ್ಲ, ಅದನ್ನ ಅಕ್ನಾಲೆಜ್ ಮಾಡಲ್ಲ. ನಮ್ಮ ಬೆಸ್ಟ್ ಕೊಟ್ವಿ ಅಂತ ಅದನ್ನ ಒಂದು ಮಾತಿನಲ್ಲಾದ್ರೂ ಕೂಡ ಅದನ್ನ ರಿವಾರ್ಡ್ ಮಾಡಲ್ಲ ನಮ್ಗೆ. ಎಷ್ಟೋ ಜನ ಈ ತರ ಸೊಸೇರು ಈ ತರ ಅತ್ತೆ ಹತ್ರ ಕೊನೆಯವರೆಗೂ ಸಾಯೋವರೆಗೂ ನೀನ್ ಮಾಡ್ದೆ, ನೀನ್ ನೋಡ್ಕೊಂಡೆ ಅಂತ ಹೇಳಲ್ಲ.
ಅವಾಗ ಎಷ್ಟು ಹತಾಶರಾಗ್ತೀವಿ ನಾವು. ಎಷ್ಟು ಮಾಡ್ದೆ ಇವ್ರಿಗೊಂದು ಕೃತಜ್ಞತೆ ಭಾವನೆನೂ ಇಲ್ಲ. ಒಂದ್ಸತಿ ನೀ ಮಾಡ್ದೆ ಅಂತ ಕೂಡ ಹೇಳಿಲ್ಲ. ನಾನ್ ಇಲ್ದೇ ಇದ್ರೆ ಇವ್ರಿಗೆ ಏನಾಗ್ತಿತ್ತು, ಯಾರು ನೋಡ್ಕೋತಾ ಇದ್ರು ಅಂತ. ಅಥವಾ ಮಕ್ಕಳು ದೊಡ್ಡೋರಾದ್ಮೇಲೆ ಏನ್ ಮಾಡ್ದೆ ನೀನು, ಏನ್ ಮಹಾ ಮಾಡ್ಬಿಟ್ಟೆ, ಅಷ್ಟೊಂದ್ ಸತಿ ಹೇಳ್ಕೋತಿಯಲ್ಲ ನಾ ಮಾಡ್ದೆ ಅಂತ, ಏನ್ ಮಾಡ್ದೆ ನೀನು ಅಂತ ಕೇಳ್ದಾಗ ಚೂರಿ ಹಾಕಿ ಚುಚ್ಚಿದ್ರು ಅಷ್ಟು ನೋವು ಆಗಲ್ಲ. ಈ ಮಾತನ್ನ ಕೇಳಿದಾಗ ತುಂಬಾ ನೋವಾಗತ್ತೆ. ಅದರಿಂದ ನಾವು ಇವರೆಲ್ಲ ನಾವು ನನ್ನ ಬೆಸ್ಟ್ ಕೊಟ್ಟೆ ಅಂತ ಅವ್ರು ಅದನ್ನ ಅಕ್ನಾಲೆಜ್ ಮಾಡ್ಬೇಕು ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿಲ್ಲ. ನನ್ಗೆ ಗೊತ್ತು ನಾನ್ ನನ್ ಬೆಸ್ಟ್ ಕೊಟ್ಟೆ ಅಂತ. ನಾನ್ ಯಾಕೆ ಕೊಟ್ಟೆ, ನನಗ್ ಬೇಕಾಗಿತ್ತು ಅದಕ್ಕೆ ಕೊಟ್ಟೆ. ಸೊ ಗಿವ್ ದ ಬೆಸ್ಟ್ ಯು ಗಾಟ್ ಎನಿವೇ. ಅದ್ರಲ್ಲೆಲ್ಲ ನಂಬಿಕೆ ಕಳ್ಕೊಂಡು ಇನ್ನೊಂದ್ಸತಿ ನಾನ್ ಕೊಡೋದೇ ಇಲ್ಲ, ನನ್ ಮಗನ್ ಮುಖ ಇನ್ನೊಂದ್ಸತಿ ನೋಡೋದೇ ಇಲ್ಲ, ಅಥವಾ ನಮ್ಮ ಅತ್ತೆಗೆ ಇಂಥ ಸಾವು ಬರ್ಲಿ, ನಮ್ಮ ಅತ್ತೆ ಹಂಗಾಗ್ಲಿ, ಬೇಡ, ಏನು ಬೇಡ. ಅವ್ರು ಹೇಳಿ ಅಂತ ನಿಮ್ ಬೆಸ್ಟ್ ಕೊಡ್ಲಿಲ್ಲ. ನಿಮ್ ಬೆಸ್ಟ್ ಕೊಡೋದು ನೀವು ಆ ತರ ಜೀವನ ಮಾಡ್ಬೇಕು ಅಂತ ಹೇಳ್ಕೊಂಡ್ ಬಂದಿದ್ದೀರಾ, ಅದಕ್ಕೋಸ್ಕರ ನೀವು ಕೊಡ್ತಾ ಇರೋದು. ಸೊ ಗಿವ್ ದ ಬೆಸ್ಟ್ ಯು ಹ್ಯಾವ್ ಎನಿವೇ. Okay, you see, in the final analysis, it was never between you and them. It was between you and God anyway. ಈ ಕೊನೆ ಸಾಲುಗಳು ನಮ್ಮನ್ನ ಈ ದಿನನಿತ್ಯ ಜೀವನದಲ್ಲಿ ಆಗುವಂತಹದನ್ನೆಲ್ಲ ಮೀರಿ ನಾವು ಒಂದು ಬೇರೆ ಮಟ್ಟಕ್ಕೆ, ಯಾರೋ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ರೆಡ್ಮಿ 9 ಪವರ್ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ನೀವು ಈ ಸಾಮಾನ್ಯ ಕ್ಷಣಗಳನ್ನ ಬಿಟ್ಟು ಜೀವನದಲ್ಲಿ ಸ್ವಲ್ಪ ಮೇಲೆ, ಸ್ವಲ್ಪ ಎತ್ತರಕ್ಕೆ ಹೋಗಕ್ಕಾಗತ್ತಾ ಜೀವನದಲ್ಲಿ? ಈ ಪೋಯಮ್ ನಿಮಗೆ ಸಹಾಯ ಮಾಡುತ್ತೆ. ಯಾಕೆಂದ್ರೆ ನಮ್ಮ ಆಕ್ಷನ್ಸ್, ನಾವ್ ಏನೇನ್ ಮಾಡ್ತಿದೀವಿ ಪ್ರಪಂಚದಲ್ಲಿ, ನಾವು ಪ್ರಪಂಚ ಮೆಚ್ಚಕ್ಕಲ್ಲ ಇದೆಲ್ಲ ಮಾಡ್ತಾ ಇರೋದು. ನಾನು ಒಳ್ಳೆ ಜೀವನ ನಡೆಸ್ಕೋಬೇಕು. ಇದು ನೋಡಿ, ನಮ್ಮ ಕರ್ಮ ಥಿಯರಿ ಅಥವಾ ನಮ್ಮ ಧರ್ಮ ಏನ್ ಹೇಳುತ್ತೆ, ನಮ್ಮ ಧರ್ಮದ ಕಾನ್ಸೆಪ್ಟ್ ಏನು, ನಾವು ನಮಗೆ ಏನ್ ಬೆಸ್ಟ್ ಅದನ್ನ ಮಾಡ್ಬೇಕು. ನಾವು ಅದಕ್ಕೋಸ್ಕರ ಪ್ರಪಂಚದಲ್ಲಿ ಬದುಕಿದೀವಿ. ಇಡೀ ಪೋಯಮ್ ಅನ್ನ ನೀವು ನೋಡಿದಾಗ ಪ್ರತಿಕ್ರಿಯೆನಲ್ಲಿ ಬದುಕಬಾರ್ದು. ಡು ನಾಟ್ ಲಿವ್ ಇನ್ ರಿಯಾಕ್ಟಿವಿಟಿ. ಏನು ರಿಯಾಕ್ಟಿವ್ ಆಗಿ ಬದುಕೋದು ಅಂತಂದ್ರೆ ಏನು? ರಿಯಾಕ್ಟಿವ್ ಆಗಿ ಬದುಕೋದು ಅಂದ್ರೆ ಒಣಗಿದ ಎಲೆ ಗಾಳಿ ಬಂದಾಗ ಯಾವ ಕಡೆ ಎಸೆಯುತ್ತೋ ಆ ಕಡೆ, ಹಂಗೆ ಪರಿಸ್ಥಿತಿ ಬಂದಾಗೆಲ್ಲ ನಾನು ಈ ಕಡೆ ಗಾಳಿ ನನ್ನನ್ನು ಎಸ್ತ್ರೆ ಆ ಕಡೆ ಹೋಗ್ತೀನಿ. ಒಣಗಿದ್ದೆಲೆ ತರ ಜೀವನ ಮಾಡ್ಬೇಕಾ? ಇಲ್ಲ. ನನಗೆ ಒಂದು ವಜನ್ ಇದೆ, ನನಗೊಂದು ಹೆವಿನೆಸ್. ದೇರ್ ಇಸ್ ಅ ಹೆವಿನೆಸ್ ಅಬೌಟ್ ಮೀ. ದೇರ್ ಇಸ್ ಸಮಥಿಂಗ್ ದಟ್ ಈಸ್ ವ್ಯಾಲ್ಯೂಬಲ್ ಅಬೌಟ್ ಮೀ. ನಾನು ಅದಕ್ಕೆ ಯಾರು ಏನಾರ ಮಾಡ್ಲಿ, ನಾನು ಎಕ್ಸ್ಟರ್ನಲ್, ನನ್ನ ಹೊರಗಿನ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಥವಾ ನಂಗೆ ಇಮಿಡಿಯೇಟ್ ಆಗಿ ಹೊಗಳಿಕೆ ಸಿಗೋದು, ನನಗೆ ಅಕ್ನಾಲೆಜ್ಮೆಂಟ್, ಇದಕ್ಕೆಲ್ಲ ನಾನು ಮಾಡ್ತಾ ಇಲ್ಲ. ನಾನು ನನ್ನ ಒಳಗಡೆ ಒಂದು ಬಿಲ್ಟ್ ಇನ್ ರೇಡಾರ್ ಇದೆ, ಅದ್ರ ಪ್ರಕಾರ ನಾನು ಜೀವನ ಮಾಡ್ಬೇಕು ಅಂತ ನಾನು ಅನ್ಕೊಂಡಿರೋದು. ಸೊ ಲೈಫ್ ಹ್ಯಾಸ್ ಎ ಡೀಪರ್ ಸೆನ್ಸ್ ಆಫ್ ಪರ್ಪಸ್, ಎ ಡೀಪರ್ ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್. ಅದನ್ನ ನಾನು ಕಂಡುಕೊಳ್ಬೇಕು. ಅದರಿಂದ ಈ ಪ್ರಪಂಚದ ಪ್ರತಿಕ್ರಿಯೆ ಎಲ್ಲ ನನಗೆಲ್ಲ ಇಂಪಾರ್ಟೆಂಟ್. ಸೊ ಇದು ನಾನು ನಂತರ ಬೇರೆ ಸೃಷ್ಟಿ ಆಗಿರೋರಿಂದ ನಾನು ಏನೋ ಎಕ್ಸ್ಪೆಕ್ಟ್ ಮಾಡೋದು, ಅವ್ರಿಗೆ ಏನ್ ಶಕ್ತಿ ಇರುತ್ತೆ, ಅವರು ನಂತರನೇ. ನಾವು ಸೃಷ್ಟಿಕರ್ತನಿಗೆ ಆನ್ಸರಬಲ್. ನನ್ನ ಈ ಪ್ರಪಂಚದಲ್ಲಿ ಸೃಷ್ಟಿಸಿದವನ್ಗೆ ನಾನು ಆನ್ಸರಬಲ್, ಇವ್ರಿಗೆ ಯಾರಿಗೂ ನಾನು ಆನ್ಸರಬಲ್ ಅಲ್ಲ ಅಂತ ಹೇಳಿ ಜೀವನ ಮಾಡೋದು. ನೋಡಿ, ಒಂದ್ ತುಂಬಾ ಒಳ್ಳೆ ವಚನ ಇದೆ. ನೀರ್ನಲ್ಲಿ ಕೊಚ್ಕೊಂಡು ಹೋಗಕ್ಕೆ, ಆ ನೀರಿನ ಕರೆಂಟ್ ಇರುತ್ತಲ್ಲ, ಅದ್ರಲ್ಲಿ ಕೊಚ್ಕೊಂಡು ಹೋಗಕ್ಕೆ ಕಸ ಕಡ್ಡಿ ಆದ್ರೂ ಆಯ್ತು. ಆದ್ರೆ ನೀವು
ಆ ನೀರಿನ ಶಕ್ತಿಯ ವಿರುದ್ಧ ಹೋಗ್ಬೇಕಾದ್ರೆ ಜೀವಂತ ಮೀನಾಗಿರ್ಬೇಕು. ನಾನು ಯೋಚನೆ ಮಾಡ್ಬೇಕು ನನ್ನ ಲೈಫಲ್ಲಿ ನಾನು ಜೀವಂತ ಮೀನ್ ಆಗ್ಬೇಕಾ, ಕಸ ಕಡ್ಡಿ ತರ ಜೀವನ ಮಾಡ್ಬೇಕಾ, ನಾನು ಕೊಚ್ಕೊಂಡು ಹೋಗೋ ತರ ಯಾವ್ದು ಬಂದ್ರು ನಾನು ಕೊಚ್ಕೊಂಡು ಹೋಗ್ತಾ ಇರ್ತೀನಿ, ಒಂದೊಂದು ಕಷ್ಟ ಬಂದಾಗ್ಲೂ ನಾನು ಕೊಚ್ಕೊಂಡು ಹೋಗ್ತಾ ಇರ್ತೀನಿ ಅಂತಿರ್ಬೇಕಾ? ಎದ್ದು ನಿಂತ್ಕೊಂಡು ಇಲ್ಲ ಇದನ್ನ ಎದುರಿಸ್ತೀನಿ, ಈ ಶಕ್ತಿನ ನಾನು ಎದುರಿಸಿ ನಾನು ಗೆಲ್ತೀನಿ ಅಂತ ಜೀವನ ಮಾಡ್ಬೇಕಾ? ನೋಡಿ ನಮ್ಮಲ್ಲಿ ಎಷ್ಟು ಸಾಹಿತ್ಯದಲ್ಲಿ ವಚನಗಳಲ್ಲಿ ಮತ್ತೆ ನಮ್ಮ ಭಗವದ್ಗೀತೆಯಲ್ಲಿ ನಮಗೆ ದಿನ ಎಷ್ಟು ಲೆಸನ್ಸ್ ಇದೆ. ನಾವು ಅದನ್ನ ಕಲ್ತ್ಕೊಂಡು ಅದನ್ನ ಜೀವನಕ್ಕೆ ಅಳವಡಿಸ್ಕೊಂಡು ತಕ್ಷಣಕ್ಕೆ ನಮಗೆ ಸಂತೋಷ, ನೆಮ್ಮದಿ ಏನು ಸಿಗದೆ ಇರ್ಬೋದು, ಪರೀಕ್ಷೆಗಳು ಆಗ್ತಾ ಇರ್ಬೋದು. ಎಂಥವ್ರಿಗೆ ಪರೀಕ್ಷೆ ಆಗೋದು? ಯಾರು ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಜೀವನ ಮಾಡ್ತಿದಾರೋ ಅವ್ರಿಗೆ ಮಾತ್ರ ಪರೀಕ್ಷೆ. ಎಲ್ರಿಗೂ ಪರೀಕ್ಷೆ ಇರಲ್ಲ. ಒಬ್ಬ ಹರಿಶ್ಚಂದ್ರನ್ ಬಂತು ಪರೀಕ್ಷೆ. ಯಾಕೆ? ಅವನು ಯಾವಾಗ್ಲೂ ಸತ್ಯದ ಪರ ನಿಲ್ತೀನಿ ಅಂತ ತಗೊಂಡಿದ್ದಕ್ಕೆ ಎಂತೆಂತ ಕಷ್ಟ ಕೊಟ್ಟ ದೇವ್ರು. ನೋಡಿ, ನೀವೆಷ್ಟು ದೊಡ್ಡ ಮೌಲ್ಯನ ನೀವು ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಇಟ್ಕೋತಿರೋ ಅಷ್ಟು ಪರೀಕ್ಷೆಗಳು ಬರುತ್ತೆ. ಎಂಥವ್ರಿಗೆ ಪರೀಕ್ಷೆ ಕೊಡ್ತಾನೆ ದೇವ್ರು, ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಇರೋಂಥವ್ರಿಗೆ ಪರೀಕ್ಷೆ ಕೊಡ್ತಾನೆ. ಪ್ರತಿಯೊಂದು ನಿಮ್ ಜೀವನದಲ್ಲಿ ಬರೋ ಕಷ್ಟ ಪರೀಕ್ಷೆ. ಈ ಪರೀಕ್ಷೆನಲ್ಲಿ ನಾನ್ ತೇರ್ಗಡೆ ಆಗ್ಬೇಕು ಅಂತಿರ್ಬೇಕು. ಈ ಪರೀಕ್ಷೆನ ನಾನು ಎದುರಿಸ್ತೀನಿ, ನಾನ್ ಗೆದ್ದು ಹೊರಗಡೆ ಬರ್ತೀನಿ, ನನ್ನ ತನಾನ್ ಕಳ್ಕೊಳಲ್ಲ. ಅದರಲ್ಲಿ ನಾನು ಬೇರೆ ಏನೋ ಆಗೋಗಲ್ಲ, ನನ್ನ ವ್ಯಕ್ತಿತ್ವನ ಹಾಗೆ ಉಳಿಸ್ಕೋತೀನಿ. ಸೊ ಇದ್ರಲ್ಲಿ ನಮಗೆ ಈ ಪೋಯಮ್ಮು ಒಂದು ಬಹಳ ದೊಡ್ಡ ಪಾಠ. ನಾವು ರಿಯಾಕ್ಟಿವಿಟಿ, ಬೇರೆಯವ್ರ ಪ್ರತಿಕ್ರಿಯೆ, ಬೇರೆಯವ್ರು ಮಾಡಿದ್ದಕ್ಕೆಲ್ಲ ಪ್ರತಿಕ್ರಿಯೆ ತೋರಿಸಿ ಪ್ರತಿಕ್ರಿಯೆನಲ್ಲೇ ಬದುಕಲ್ಲ ನಾನು. ನನ್ ಸ್ವಂತವಾಗಿ ನನ್ನ ಮೌಲ್ಯಗಳ ಪ್ರಕಾರ ಬದುಕೋ ಶಕ್ತಿ ನನಗೆ ದೇವರು ಕೊಟ್ಟಿದ್ದಾನೆ, ನಾನು ಅದರ ಪ್ರಕಾರ ಬದುಕ್ತೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮೆಸೇಜ್. ಆದ್ರೆ ಇನ್ನು 2 ಮೆಸೇಜ್ ಇದೆ ನನ್ನ ಪ್ರಕಾರ ಈ ಪೋಯಮ್ ಅಲ್ಲಿ. ಒಂದು, ನಾವು ಕ್ಷಮೆ ಮತ್ತೆ ಅನುಕಂಪ ಇವೆಲ್ಲ ದೈವಿ ಗುಣಗಳಿವೆಲ್ಲ. ನಮ್ಗೆಲ್ಲ ಮೊದ್ಲು ಆಸುರಿ ಗುಣಗಳೇ ಫಸ್ಟ್ ಬರೋದು. ಯಾರ ನಮ್ಮ ಮೇಲೆ ಕಿರ್ಚಿದ್ರೆ ನಾವು ವಾಪಸ್ ಕಿರ್ಚ್ಬಿಡ್ಬೇಕು, ಯಾರ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ನಾವು ವಾಪಸ್ ಕೋಪ ಮಾಡ್ಕೊಂಡ್ಬಿಡ್ಬೇಕು, ಯಾರು ನಮ್ಮನ್ನ ಬೇಜಾರ್ ಮಾಡಿದ್ರೆ ನಾವು ಇನ್ನೂ ಡಬಲ್ ಅಂದ್ಬಿಟ್ಟು ಬೇಜಾರ್ ಮಾಡ್ಬೇಕು. ಈ ತರ ಇವೆಲ್ಲ ಆಸುರಿ ಗುಣಗಳು. ಸ್ವಲ್ಪ ಅದ್ರ ಜೊತೆ ಕೂತ್ಕೊಂಡ್ರೆ ನಾನ್ ತಕ್ಷಣ ರಿಯಾಕ್ಟ್ ಮಾಡಲ್ಲಪ್ಪ, ಸ್ವಲ್ಪ ಪಾಸ್ ಮಾಡ್ತೀನಿ ಅಂದ್ರೆ ದೈವಿ ಗುಣಗಳು ಕಾಣಿಸ್ಕೊಳ್ಳುತ್ತೆ ನಮ್ಮಲ್ಲಿ. 2 ನಮ್ಮಲ್ಲೇ ಇದೆ, ಆಸುರಿ ಗುಣಗಳು ನಮ್ಮಲ್ಲೇ ಇದೆ, ದೈವಿ ಗುಣಗಳು ನಮ್ಮಲ್ಲೇ ಇದೆ. ಸೊ ಅದರಿಂದ ನಾವು ದೈವಿ ಗುಣಗಳಿಗೋಸ್ಕರ ಸ್ವಲ್ಪ ಪಾಸ್ ಮಾಡ್ಬೇಕು. ಆವಾಗ ಕ್ಷಮೆ, ಅನುಕಂಪ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ನನ್ನ ಮನ್ಸು ಬಹಳ ತಿಳಿಯಾಗುತ್ತೆ. ಕ್ಷಮೆ ಬೇರೆಯವ್ರಿಗೋಸ್ಕರ ಅಲ್ಲ, ಅನುಕಂಪ ಬೇರೆಯವ್ರಿಗೋಸ್ಕರ ಅಲ್ಲ, ಬೇರೆಯವ್ರನ್ನ ಉದ್ಧಾರ ಮಾಡಕ್ಕಲ್ಲ ನಾವು ಮಾಡ್ತಾ ಇರೋದು. ನನ್ನ ಮನಸ್ಸು ವಿಶಾಲ ಮಾಡ್ಕೊಳಕ್ಕೆ, ನನ್ನ ಮನಸ್ಸಲ್ಲಿ ಕ್ಲೀನ್ ಸ್ಲೇಟ್ ತರ ಇರ್ಬೇಕು, ನೆಮ್ಮದಿ ಇರ್ಬೇಕು. ರಾತ್ರಿ ಮಲ್ಕೊಳಕ್ ಹೋದಾಗ ನನಗೆ ಯಾವುದು ಕಾಡಬಾರ್ದು. ನಾನು ಕ್ಷಮಿಸಿ ನಾನು ದೊಡ್ಡವನಾಗ್ಬೇಕು, ನಾನು ಅನುಕಂಪ ತೋರಿಸಿ ನಾನು ದೊಡ್ಡವಳಾಗ್ಬೇಕು. ಇದು ನಾವು ಕಲಿಬೇಕಾದಂತ ಪಾಠ ಇದರಲ್ಲಿ. ಮತ್ತೆ ವೈಯಕ್ತಿಕ ಜವಾಬ್ದಾರಿ, ಇದರ ಅರ್ಥ ನಮಗೆ ಗೊತ್ತೇ ಇಲ್ಲ. ನಾವು ಸ್ಕೂಲ್ನಲ್ಲಾಗ್ಲಿ ಮನೆಯಲ್ಲಾಗ್ಲಿ ವೈಯಕ್ತಿಕ ಜವಾಬ್ದಾರಿ ಕಲ್ಸಲ್ಲ. ಏನು, ವಾಟ್ ಇಸ್ ದಿಸ್ ವೈಯಕ್ತಿಕ ಜವಾಬ್ದಾರಿ, ವಾಟ್ ಇಸ್ ದಿಸ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ? ನಾನು ಆಡುವ ಮಾತಿಗೆ, ನಾನು ಮಾಡುವ ಕಾರ್ಯಕ್ಕೆ, ನಾನು ಯೋಚನೆ ಮಾಡುವ ಸರಣಿಗೆ ನಾನು ಜವಾಬ್ದಾರಿ. ಈ ಜವಾಬ್ದಾರಿನ ನಾನು ತಗೊಳ್ಬೇಕು ಯಾವಾಗಲೂ. ಐ ಮಸ್ಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೈ ಆಕ್ಷನ್ಸ್, ಐ ಮಸ್ಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೈ ಥಾಟ್ಸ್, ಐ ಮಸ್ಟ್ ಟೇಕ್ responsibility for my actions, for my thoughts, and for my thinking, action, my talk. Words. For my words. Thank you. ನಾವು ಆಡೋ ಮಾತನ್ನ ನಾವು ಜವಾಬ್ದಾರಿಯಿಂದ ಆಡ್ಬೇಕು. ನಾವು
ನಮ್ಮ ವೈಯಕ್ತಿಕ ಜವಾಬ್ದಾರಿಯನ್ನು ತಿಳ್ಕೊಳ್ಳದೆ ನಾವು ಮಾತಾಡಿ ಇನ್ಯಾರೋ ಅದಕ್ಕೆ ಪ್ರತಿಕ್ರಿಯೆ ತೋರಿಸಿದಾಗ ನಮಗ್ ಕೋಪ ಬಂದ್ಬಿಡುತ್ತೆ. ಅದೇಂಗ್ ಹಿಂಗ್ ಮಾತಾಡಕ್ ಸಾಧ್ಯ ಇವರು? ಅರೇ, ಮೊದ್ಲು ನಿಂತ್ಬಿಟ್ಟು ಆತ್ಮಾವಲೋಕನ ಮಾಡ್ಕೋ. ನಾನ್ ಏನ್ ಹೇಳ್ದೆ ಇವ್ರು ಈ ತರ ವರ್ತಿಸಕ್ಕೆ? ನಾನು ಎಲ್ಲಿ ಅವ್ರಿಗೆ ಟ್ರಿಗ್ಗರ್ ಮಾಡ್ದೆ? ನಾನು ಎಲ್ಲಿ ಅವ್ರಿಗೆ ಬೇಜಾರ್ ಮಾಡ್ದೆ? ನಾವೆಲ್ಲ ಏನ್ ಅನ್ಕೋತೀವಿ, ನಾನು ಇಷ್ಟೇಪ್ಪ ಹೇಳಿದ್ದು ಅಂತ ಹೇಳ್ತೀವಿ. ಆದ್ರೆ ಆ ಇಷ್ಟೇ ಹೆಂಗ್ ಹೇಳಿರ್ತೀರಾ ನೀವು? ಅವ್ರಿಗೆ ಏನು ಅದು ಕೆಣಕ್ತು? ಎಷ್ಟೊಂದ್ ಸತಿ ಏನಾಗುತ್ತೆ ಅಂದ್ರೆ ನಮ್ ಬಾಯಲ್ಲಿ ಒಳ್ಳೆ ಮಾತು ಬರ್ತಾ ಇರುತ್ತೆ, ಆದ್ರೆ ನಮ್ ಬಾಡಿ ಲ್ಯಾಂಗ್ವೇಜ್ ಅದನ್ನ ಹೊಂದೋ ತರ ಇರಲ್ಲ. ನಮ್ ಬಾಡಿ ಲ್ಯಾಂಗ್ವೇಜ್ ನಿಜ ಹೇಳ್ತಾ ಇರುತ್ತೆ, ನಮ್ ಮನ್ಸಲ್ಲಿ ಏನಿದೆಯೋ ಅದಕ್ಕಿಂತ. ನಮ್ ಬಾಯಿ ತುಂಬಾ ಸತಿ ಸುಳ್ಳು ಹೇಳುತ್ತೆ, ಆದ್ರೆ ನಮ್ಮ ಬಾಡಿ ಮಾತ್ರ ದ ಬಾಡಿ ಡಸಂಟ್ ಲೈ. ಇದು ಸತ್ಯ. ಸೊ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅವರಿಗೆ ಬಾಡಿ ಲ್ಯಾಂಗ್ವೇಜ್ ಕನ್ವೆ ಆಗ್ತಾ ಇರುತ್ತೆ. ಅಯ್ಯೋ, ನಾನೇನು ಹೇಳಲೇ ಇಲ್ಲಪ್ಪ, ಇಷ್ಟೇ ಹೇಳಿದ್ದು. ಆದ್ರೆ ಎಷ್ಟು ಕೋಪಿಸ್ಕೊಂಡ್ಬಿಟ್ಲು ಗೊತ್ತಾ ಅವಳದ್ದು ಹೇಳಿದ್ದಕ್ಕೆ, ಎಷ್ಟು ಇರಿಟೇಟ್ ಆಗೋಯ್ತು ಗೊತ್ತಾ ಅವಳಿಗೆ ಇದನ್ನ ಮಾತು ಹೇಳಿದ್ದಕ್ಕೆ. ಆಗ ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕೆ ಈ ತರ ಆಯ್ತು, ನಾನು ಎಲ್ಲಿ ತಪ್ಪದೆ? ಫಸ್ಟ್ ನಮ್ಮ ಆತ್ಮಾವಲೋಕನ ಮಾಡ್ಕೊಂಡಾಗ ನಾವು ಅದಕ್ಕೆ ಹೊತ್ಕೊಳ್ಳುವಂತ ವೈಯಕ್ತಿಕ ಜವಾಬ್ದಾರಿ, ಪ್ರತಿ ಜೀವನದ ವ್ಯಾಪಾರದಲ್ಲಿ ನನ್ನ ವೈಯಕ್ತಿಕ ಜವಾಬ್ದಾರಿ ಏನು ಅಂತ ನಾವು ಯೋಚನೆ ಮಾಡಿ ಅದರಿಂದ ನಾವು ಪಾಠ ಕಲಿತು ಮುಂದಕ್ಕೆ ಹೋದಾಗ ಡೂ ಇಟ್ ಎನಿವೇ ಬಿಕಮ್ಸ್ ಈಸಿ. ಇಟ್ ಇಸ್ ಪಾಸಿಬಲ್ ಟು ಡೂ ಇಟ್. ಓಕೆ, ಸೊ ನಾನು accountable. I will do what is right. I am accountable to the one who created me, not to the others who have been created like me. ನಂತರ ಬೇರೆಯವರು ಸೃಷ್ಟಿ ಆಗಿರೋರ್ನ ಒಪ್ಸಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅವ್ರನ್ನ ಒಪ್ಸಿ ಏನಾಗ್ಬೇಕಾಗಿದೆ, ಒಪ್ಪಿಸ್ದೆ ಏನಾಗ್ಬೇಕಾಗಿದೆ, ಅದಕ್ಕಿಂತ ಮೇಲ್ಗಡೆ ಇರೋನಿಗೆ ಒಪ್ಸಿ ನನ್ನ ಲೆಕ್ಕಾಚಾರನ ಅಲ್ಲಿ ಕರೆಕ್ಟ್ ಮಾಡ್ಕೋಬೇಕು. ಇದರಿಂದ ನಮಗೆ ಏನ್ ಸಿಗುತ್ತೆ? ತಕ್ಷಣಕ್ಕೆ ಬಹಳ ಕಷ್ಟಗಳು ಸಿಗಬಹುದು, ಬಹಳ ಪರೀಕ್ಷೆಗಳು ಸಿಗಬಹುದು, ಆದ್ರೆ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಅಂಡ್ ಪೀಸ್ ಕಮ್ಸ್ ಫ್ರಮ್ ಡೂಯಿಂಗ್ ದ ರೈಟ್ ಥಿಂಗ್ಸ್, ನಾಟ್ ಜಸ್ಟ್ ಬೈ ಮೀ. ಅಂದ್ರೆ ನನಗ್ ಮಾತ್ರ ಒಳ್ಳೇದಾಗೋದಲ್ಲ, ನನ್ನ ಸುತ್ತಲೂ ಇರೋರಿಗೆ ಏನ್ ಒಳ್ಳೇದು, ನನಗೊಂಚೂರು ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಸುತ್ತಲೂ ಇರೋರಿಗೆ ಏನ್ ಒಳ್ಳೇದು. ಮತ್ತೆ ನನಗೆ ಅದಕ್ಕೆ ನೋಡಿ, ನಮ್ಮ ಪ್ರೇಯರ್ಸ್ ಎಲ್ಲ ಯಾವತ್ತು ನನ್ನನ್ ಮಾತ್ರ ಸುಖವಾಗಿರಪ್ಪ ದೇವ್ರೆ ಅಂತ ನಾವು ಕೇಳ್ಕೊಳ್ಳೋದೇ ಇಲ್ಲ. ಸರ್ವೇ ಜನಾಹ ಸುಖಿನೋ ಭವಂತು. ಯಾಕೆ? ನನ್ ಸುತ್ತಲೂ ಎಲ್ಲರೂ ಸುಖವಾಗಿದ್ರೇನೆ ನಾನು ಸುಖವಾಗಿರಕ್ ಸಾಧ್ಯ. ಇದೊಂದು ತಪ್ಪು ಕಲ್ಪನೆ. ಇಂಡಿವಿಜುವಲ್ ಅಂತ ಏನೂ ಇಲ್ಲ, ವಿ ಆರ್ ಆಲ್ ಕನೆಕ್ಟೆಡ್. ನನ್ನ ಎದುರುಗಡೆ ನನ್ನ ಗಂಡ ತಲೆ ಚಚ್ಕೊಂಡು ಅಯ್ಯೋ ಆಫೀಸಲ್ಲಿ ಹಿಂಗಾಗೋಯ್ತು ಅಂತಿದ್ರೆ ನನ್ ಪಾಡಿಗೆ ನಾನ್ ಸುಖವಾಗಿರಕ್ಕಾಗತ್ತಾ? ಅಥವಾ ನನ್ ಮಗ ಏನೋ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಆಗ ನಾನ್ ಸುಖವಾಗಿರಕ್ಕಾಗತ್ತಾ? ನನ್ನ ಸುತ್ತಲೂ ಯಾರು ದುಃಖ ಪಡ್ತಾ ಇದ್ದಾರೆ ಅದೆಲ್ಲ ನಮ್ಗೆ ಅಫೆಕ್ಟ್ ಆಗೇ ಆಗುತ್ತೆ. ಚಿಕ್ಕಂದಿಂದ ಹುಟ್ಟದಾಗ್ಲಿಂದ ನಾವು ಎಂಪತಿ ಅಂತೀವಿ, ಅಂದ್ರೆ ಬೇರೆಯವ್ರ ಜಾಗದಲ್ಲಿ ಇದ್ದು ಆ ಬೌಂಡ್ರಿ ಇಲ್ಲದೆ ಅವ್ರ ದುಃಖನ ನಾವು ತಗೊಂಡ್ಬಿಡ್ತೀವಿ, ಅವ್ರ ಸುಖನ ನಾವು ತಗೊಂಡ್ಬಿಡ್ತೀವಿ. ಇದೆಲ್ಲ ನಾವು ಮಕ್ಕಳಾಗಿದ್ದಾಗ ಆಟೋಮೆಟಿಕ್ ಆಗಿ ಬರುತ್ತೆ. ನೀವು ಯಾವ್ದಾದ್ರು ನರ್ಸರಿ ಸ್ಕೂಲ್ಗೆ ಹೋಗಿ, ಅಲ್ಲಿ ಒಂದ್ ಮಗು ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಎಲ್ಲಾ ಮಕ್ಕಳು ಬಾತ್ರೂಮ್ಗೆ ಹೋಗ್ಬೇಕು ಅಂತ ಶುರು ಮಾಡ್ತಾರೆ. ಎಲ್ಲ ಖುಷಿ ಖುಷಿಯಾಗಿ ಸ್ಕೂಲಿಗೆ ಬಂದಿರ್ತಾರೆ. ಒಂದ್ ಮಗು ಅಳಕ್ ಶುರು ಮಾಡಿದ್ರೆ ಎಲ್ಲಾ ಮಕ್ಕಳು ಅಳಕ್ ಶುರು ಮಾಡ್ತಾರೆ. ಇದು ಎಷ್ಟು ನ್ಯಾಚುರಲ್ ಆಗಿ ಬರುತ್ತೆ ನೋಡಿ. ಆದ್ರೆ ಬೆಳೀತಾ 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 ಅವ್ರ ದುಃಖ ನಮ್ ದುಃಖ ಅಲ್ಲ, ಅವ್ರ ಸುಖಾನೂ ನಮ್ ಸುಖ ಅಲ್ಲ ಅನ್ನೋದು. ಐ ವಾಂಟ್ ಬೌಂಡ್ರೀಸ್, ಐ ವಾಂಟ್ ಮೈ ಸ್ಪೇಸ್. ಇದೆಲ್ಲ ಮಾತಾಡಕ್ಕೆ ಕೇಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ದೇರ್ ಇಸ್ ನೋ ಬೌಂಡ್ರಿ, ದೇರ್ ಇಸ್ ನೋ ಸ್ಪೇಸ್. ವಿ ಆರ್ ಆಲ್ ಇಂಟರ್ಕನೆಕ್ಟೆಡ್. ವಿ ಮೇ ಆಕ್ಸೆಪ್ಟ್, ವಿ ಮೇ ನಾಟ್ ಆಕ್ಸೆಪ್ಟ್. ನಾವು ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ಅದು ಹೊಟ್ಟೋಗುತ್ತೆ ಅಂತಲ್ಲ. ಓಕೆ, ಸೊ ಈ ತಪ್ಪುಗಳನ್ನ ನಾವು ಮಾಡಿ ಬೇರೆಯವರು ಬೇರೆ ನಾನು ಬೇರೆ ಅಂತ ಅನ್ಕೊಂಡಾಗ ತುಂಬಾ ಕಷ್ಟ. ಡೂ ಇಟ್ ಎನಿವೇ ಬಿಕಮ್ಸ್ ವೆರಿ ಡಿಫಿಕಲ್ಟ್. We must learn to let go, we must learn to forgive, we must learn to develop compassion, because all these qualities are divine qualities. I must learn all this, and whatever be the circumstances, whatever be my experiences in life, I have to continue practicing this anyway. Okay, are all of you ready to do it anyway? Thank you. Yes, ma'am.
ಮ್ಯಾಮ್ ಫೆಂಟಾಸ್ಟಿಕ್. ಇವಾಗ ಸಂವಾದಕ್ಕೆ ತಗೋಣ. ಒಂದ್ ನಿಮಿಷ. ಚಾರುಜಿ ಕೇಳ್ತಾ ಇದ್ರು, ಹಾ. ನಾನು ರೆಕಾರ್ಡಿಂಗ್ ಆಫ್ ಮಾಡ್ಬೇಕಾ ಅಥವಾ ಅವ್ರು ಮಾಡ್ಬೇಕಾ ಗೊತ್ತಿಲ್ಲ. ಒಂದ್ ನಿಮಿಷ. ಹಾ. ಇದೆಲ್ಲ ಸಂವಾದ ಪರವಾಗಿಲ್ಲ ಅಲ್ವಾ ಮ್ಯಾಮ್? ರೆಕಾರ್ಡಿಂಗ್ ಆಫ್ ಮಾಡ್ಬೋದು? ಏನ್ ಬೇಡ, ರೆಕಾರ್ಡಿಂಗ್ ಏನ್ ಬೇಡ. ಅದು ನಾನು ಕಳ್ಸೋದಕ್ಕೆ ಅವ್ರಿಗೆ ತುಂಬಾ ಲೆಂದಿ ಆಗ್ಬಿಡತ್ತೆ, ಅದಕ್ಕೋಸ್ಕರ. ಹೌದು ಬೇಡ.